ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ಮಲ್ಲಳ್ಳಿ ಫಾಲ್ಸ್ ವೀಕ್ಷಿಸಲು ಕೇಬಲ್ ಕಾರ್ ಅಭಿವೃದ್ಧಿಪಡಿಸುವ ಬಗ್ಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಸದನದ ಗಮನ ಸೆಳೆದರು. ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಸೋಮವಾರಪೇಟೆ ತಾಲೂಕಿನಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಮಲ್ಲಳ್ಳಿ ಜಲಪಾತವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿ ಕೇಬಲ್ ಕಾರ್ ಅಭಿವೃದ್ಧಿಪಡಿಸುವ ಬಗ್ಗೆ ಚಳಿಗಾಲದ ಅಧಿವೇಶನ 3ನೇ ದಿನವಾದ ಬುಧವಾರ ಸದನದಲ್ಲಿ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ವಿಷಯ ಪ್ರಸ್ತಾಪಿಸಿ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆದರು. ನಮ್ಮ ಶಾಂತಳ್ಳಿ ಹೋಬಳಿಲಿ ಮಳ್ಳಳ್ಳಿ ಫಾಲ್ಸ್ ಅಂತ ಒಂದು ಅದ್ಭುತವಂತ ಜಾಗ ಇದೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ 11 ಕೇಬಲ್ ಕಾರಲ್ಲಿ ನಮಗೆ ಒಂದು ಒದಗಿಸಿದರೆ ಮಾನ್ಯ ಸಭಾಧ್ಯಕ್ಷರೇ. ಸಮಸ್ಯೆ ಏನಾಗಿದೆ ಅಂತಂದ್ರೆ 15/6/2024 ಅಲ್ಲಿ ಆ ಪಟ್ಟಿ ನೇಮಕ ಆಗಿ ರೈಟ್ಸ್ ಸಂಸ್ಥೆಯಲ್ಲಿ ಟೆಕ್ನೋ ಫೀಸಿಬಿಲಿಟಿ ರಿಪೋರ್ಟ್ ಆಗಿ 3 ಟರ್ಮಿನಲ್ ಫಿಕ್ಸ್ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಅದು ಕುಮಾರಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 1/9 ಅಲ್ಲಿ ಪೈಸಾರಿ ಕಾಡು ಅಂತ ಬರ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ಪ್ರವಾಸೋದ್ಯಮ ಸಚಿವರಿಲ್ಲ, ಮಾತ್ರ ನಮ್ಮ ಅರಣ್ಯ ಸಚಿವರು ಇಲ್ಲೇ ಇದ್ದಾರೆ. ತಾವು ನಿಮ್ಮ ಡಿಪಾರ್ಟ್ಮೆಂಟ್ ನೇತೃತ್ವದಲ್ಲಿ ಆದಷ್ಟು ಬೇಗ ಈ ಪೈಸಾರಿ ಕಾಡು ಕರೆಕ್ಟ್ ಆಗಿ ಯಾವ ರೀತಿಲಿ ಪೈಸಾರಿ ಬರ್ತದೋ ಕಾಡಿಗೆ ಬರ್ತದೋ ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದಷ್ಟು ನಮ್ಮ ಪ್ರವಾಸೋದ್ಯಮ ಇಲಾಖೆ ಬದಲಿ ಜಾಗ ಆದ್ರೂ ಕೊಡ್ಲಿ, ಇಲ್ಲಾಂದ್ರೆ FC ಮುಖಾಂತರ ಅಂದ್ರೆ ಫಾರೆಸ್ಟ್ ಕನ್ವರ್ಷನ್ ಅಲ್ಲಿ ಇಲ್ಲಾಂದ್ರೆ ಪರ್ವೇಜ್ ಆಪ್ ಅಲ್ಲಿ ಆದಷ್ಟು ಬೇಗ ಅಧಿಕಾರಿಗಳು ಇದನ್ನ ಪರ್ವೇಜ್ ಆಪ್ ಅಲ್ಲಿ ಅಪ್ಲೋಡ್ ಮಾಡಿ ಅದನ್ನ ಒದಗಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ, ಪ್ರವಾಸೋದ್ಯಮ ಸಚಿವರಿಗೆ ಹಾಗೂ ನಮ್ಮ ಅರಣ್ಯ ಸಚಿವರಿಗೆ ಗಮನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಈಗ ಅವ್ರು ಹೇಳಿದಾಗೆ ಎಲ್ಲವನ್ನು ಕೂಡ ಅವರು ಹೇಳಿದ್ದಾರೆ. ಈ ಒಂದು ಯೋಜನೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ತಗೊಳ್ಬಹುದು, ಎಲ್ಲ ಅಪ್ರೂವಲ್ಗಳಾಗಿದೆ. ಆದರೆ ಒಂದು ಭಾಗ ಅದು ದಾಖಲೆಯಲ್ಲಿ ಪೈಸಾರಿ ಭೂಮಿ ಕಾಡು ಅಂತ ಬರ್ತಾ ಇದೆ. ಅದಕ್ಕೆ ಅರಣ್ಯ ಇಲಾಖೆಗೆ ಹೋಗಿದೆ, ತಮ್ಮ ಇಲಾಖೆಗೆ ಹೋಗಿದೆ. ನಿಮ್ಮಿಂದ NOC ಸಿಕ್ಕಿದ ತಕ್ಷಣ ಅದನ್ನ ಜಾರಿ ಮಾಡೋದಕ್ಕಿದೆ. ಅವರ ಪ್ರಸ್ತಾವನೆ ಅವ್ರ ಮುಂದೆ ಇದೆ. ಅದಕ್ಕೆ ಖಂಡಿತವಾಗಿ ಅವರು ಕೊಟ್ಟ ನಂತರ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಯೋಜನೆ ಏನಾದ್ರೆ ಪ್ರಾರಂಭ ಬೇಗ ಆದ್ರೆ ಆ ಭಾಗದಲ್ಲಿ ಡೆವಲಪ್ಮೆಂಟ್ ಬೆಲೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅರಣ್ಯ ಸಚಿವರಿಗೆ ದಯಮಾಡಿ ತಮ್ಮ ಅಧಿಕಾರಿಗಳಿಗೆ ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಒಂದು ಗಾದೆ ಮಾತು ಎಷ್ಟು ನಿಜ ಎಂಬುದಕ್ಕೆ ಇದೊಂದು ಉದಾಹರಣೆ, ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಅಣ್ಣನ ಮಗನ ಮೇಲೆಯೇ ಚಿಕ್ಕಪ್ಪ ಗುಂಡು ಹಾರಿಸಿದ್ರೆ ದೊಡ್ಡಪ್ಪನನ್ನೇ ಚಿಕ್ಕಪ್ಪನ ಮಗ ಹಲ್ಲೆಗೆ ಮುಂದಾಗಿದ್ದಾರೆ. ಕೊಡಗಿನಲ್ಲಿ ಮತ್ತೆ ಮಾರ್ದನಿಸಿದ ಗುಂಡಿನ ಸದ್ದು, ತಂದೆ ಮಗ ಜಸ್ಟ್ ಮಿಸ್. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಸ್ಥಳಕ್ಕೆ ವಿರಾಜಪೇಟೆ ಪೊಲೀಸರ ಭೇಟಿ, ಆರೋಪಿಗಳ ಬಂಧನ. ಕೊಡಗು ಜಿಲ್ಲೆ ವಿರಾಜಪೇಟೆ ಹೊರವಲಯದ ಕಾವಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಹೀಗೆ ಗುಂಡು ಹಾರಿಸಿ ಕೊಲೆ ಯತ್ನ ನಡೆಸಿರುವುದು ಬೇರೆ ಯಾರೂ ಅಲ್ಲ, ಸಂಬಂಧದಲ್ಲಿ ಸ್ವಂತ ಅಣ್ಣ ತಮ್ಮಂದಿರು. ಮಾಚಿಮಂಡ ಅಪ್ಪಚ್ಚು ಹಾಗೂ ಮಾಚಿಮಂಡ ರತನ್ ಇಬ್ಬರೂ ಕೂಡ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ವಾಸ್ತವದಲ್ಲಿ ಅಣ್ಣ ತಮ್ಮಂದಿರೇ ಆಗ್ತಾರೆ. ಇವರ ನಡುವೆ ಆಸ್ತಿ ಕಲಹ ಬಹಳ ವರ್ಷದಿಂದಲೇ ಇದ್ದು, ಆಸ್ತಿ ಕಲಹದ ಪ್ರಕರಣ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯ ನ್ಯಾಯಾಲಯದ ಮೆಟ್ಟಿಲು ಹತ್ತಿ ವಿಚಾರಣೆ ನಡೀತಾ ಇದೆ. ಬಹಳ ವರ್ಷದಿಂದ ಆಸ್ತಿ ಕಿತ್ತಾಟ ಎರಡೂ ಕುಟುಂಬಗಳ ನಡುವೆ ನಡೆಯುತ್ತಲೇ ಇದೆ. ಇಂದು ಮುಂಜಾನೆ 7 ಗಂಟೆ ಸುಮಾರಿಗೆ ಮಾಚಿಮಂಡ ರತನ್ ಹಾಗೂ ಅವರ ಪುತ್ರ ಬ್ರಿಜೇಶ್ ಕಾರ್ಮಿಕರನ್ನ ಕರ್ಕೊಂಡು ತೋಟದಲ್ಲಿ ಕಾಫಿ ಕೊಯ್ಯಲು ಹೋಗಿದ್ದಾರೆ. ಆದರೆ ಇದು ತನ್ನ ಜಾಗ, ಹೇಗೆ ನೀನು ಕಾಫಿ ಕೊಯ್ತ್ಯಾ ಅಂತ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದ್ದು
ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಅಪ್ಪಚ್ಚು ಎಂಬುವರು ತಮ್ಮ ಬಳಿಯಿದ್ದ ಬಂದೂಕಿನಿಂದ ಒಂದು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಮತ್ತೊಂದು ಗುಂಡನ್ನು ನೆಲಕ್ಕೆ ಹೊಡೆದಿದ್ದು, ನೆಲಕ್ಕೆ ಬಿದ್ದ ಗುಂಡಿನಿಂದ ಕೆಲ ಗುಂಡಿನ ಚೂರುಗಳು ರತನ್ ಪುತ್ರ ಬ್ರಿಜೇಶ್ ಕಾಲಿಗೆ ತಗುಲಿದ್ದು, ಇನ್ನು ಜೊತೆಯಲ್ಲೇ ಇದ್ದ ಅಪ್ಪಚ್ಚು ಪುತ್ರ ಅಮೃತ್ ಕೂಡ ರತನ್ ಮೇಲೆ ದೊಣ್ಣೆಯಿಂದ ದಾಳಿ ನಡೆಸಿದ್ದಾನೆ. ನಿನ್ನೆ ದಿನ ಕೂಡ ಕಾಫಿ ಕುಯ್ಯುವ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆದಿದ್ದು, ಅಪ್ಪಚ್ಚು ಎಂಬುವರು ರತನ್ ಅವರ ತೋಟದ ಕೆಲಸಗಾರರ ಮೇಲೆ ಹಲ್ಲೆ ನಡೆಸಿದ್ದು, ಅವರು ಕೂಡ ನಿನ್ನೆ ದಿನ ವಿರಾಜಪೇಟೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದರಂತೆ. ಈ ವಿಚಾರ ನಿನ್ನೆಯೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು, ಅವರ ವಿರುದ್ಧ ಸೂಕ್ತ ಕ್ರಮ ಆಗಿಲ್ಲ ಎಂಬುದು ರತನ್ ಕುಟುಂಬಸ್ಥರ ಆರೋಪವಾಗಿದೆ. ಇನ್ನು ಅಪ್ಪಚ್ಚು ಹಾರಿಸಿದ ಗುಂಡು ಹಾಗೂ ಆತನ ಪುತ್ರ ಹಲ್ಲೆ ನಡೆಸಿದ್ದು, ಇಬ್ಬರಿಗೂ ಗಾಯಗಳಾಗಿದ್ದು, ಗುಂಡೇಟಿನಿಂದ ಬ್ರಿಜೇಶ್ ಹಾಗೂ ಹಲ್ಲೆಗೊಳಗಾದ ರತನ್ ಇಬ್ಬರನ್ನ ಕೂಡ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಪಡಿತಾ ಇದ್ದಾರೆ. ಸದ್ಯ ತಂದೆ ಮಗ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುಂಡಿನ ದಾಳಿ ಪ್ರಕರಣ ಸಂಬಂಧ ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಅಪ್ಪಚ್ಚು ಹಾಗೂ ಮಗ ಅಮೃತ್ನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದು, ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಮ್ಮ ಮಗನಿಗೆ ಅಪ್ಪಚ್ಚು ಅಂತೇಳಿ ಗುಂಡು ಹೊಡೆದು ಒಂದು 70-75 ವರ್ಷ ಆಗಿರ್ಬೋದು. ಗುಂಡು ಹೊಡೆದಿದ್ದಾರೆ. ನನ್ನ ಜಾಗ ಅದು ಇದು ಅಂತೆಲ್ಲ ಬಾಯಿಗೆ ಮಾಡಿದ್ದಾರೆ. ಆಮೇಲೆ ನನ್ನ ಮಗನಿಗೆ ಗುಂಡು ಹೊಡೆದಿರೋದು. ನನ್ನ ಹಸ್ಬೆಂಡು ರತನಿಗೆ ಅಸ್ಸಾಂ ಅವರು ಮತ್ತು ಅವ್ರ ಮಗ ಹೊಡೆದಿದ್ದು, ಅಮೃತಪ್ಪಯ್ಯ ಮಗ ಹೊಡೆದಿದ್ದಾರೆ. ಕಿವಿಗೆ ಇಲ್ಲಿಗೆಲ್ಲ ಹೊಡೆದು ಬಿಟ್ಟು ಇದು ಮಾಡಿದ್ದಾರೆ. ಮಾಚಿ ಮಂಡನ ಏನಾಯಿತು ಬೆಳಗ್ಗೆ ಅಷ್ಟೊತ್ತಿಗೆ? ಬೆಳಿಗ್ಗೆ ಅವರು 7:30ಗೆ ಹೋದ್ರು ಸರ್. ನಮ್ಮ ಲೇಬರ್ಸನ್ನು ಕರ್ಕೊಂಡು. ಏನು ಕಾಫಿ ಕುಯ್ಯಕ್ಕ? ಕಾಫಿ ಕುಯ್ಯಕ್ಕೆ ಅಂತೇಳಿ ನಮ್ಮ ಲೇಬರ್ಸ್ ಮಾಮೂಲು ಹೋಗ್ತಾರೆ. ಅದು ಒಂದು ದಿವಸ ಮುಂಚೆನೆ ಇವರು ಬಂದು ಕಂಪ್ಲೇಂಟ್ ನಮ್ಮ ಯಾರವರಿಗೆ ಹೊಡೆದಿದ್ದಾರೆ. ಅವರು ಹೊಡೆದ ಮೇಲೆ ಇಲ್ಲಿ ಅಡ್ಮಿಟ್ ಆಗೇ ಹೋಗಿದ್ದು. ಇವತ್ತು ಬೆಳಿಗ್ಗೆ ಪುನಃ ಅಡ್ಮಿಟ್ ಆಗಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ ನಮ್ಮ ಹಸ್ಬೆಂಡು ಮಗ ಹೋಗಿದ್ದು, ಲೇಬರ್ಸ್ ಅನ್ನು ಕರ್ಕೊಂಡು ಹೋಗಿದ್ದಾರೆ. ನಿಮ್ಮ ಹಸ್ಬೆಂಡ್ ಹೆಸರೇನು? ನಿಮ್ಮ ಹಸ್ಬೆಂಡ್ ಹೆಸರು? ರತನಯ್ಯಪ್ಪ ಅಂತ ಹಸ್ಬೆಂಡು. ಮಗನ್ ಬ್ರಿಜೇಶ್ ಮಾದಪ್ಪ. ಮಗನಿಗೆ ಎಷ್ಟು ವಯಸ್ಸಾಗಿದೆ? ಅವನಿಗೂ 29 ವರ್ಷ ಇವಾಗ. ನಿಮ್ಮ ಹಸ್ಬೆಂಡಿಗೆ? ಹಸ್ಬೆಂಡ್ಗೆ 57. ನಂತರ ಆಮೇಲೆ ಏನಾಯ್ತು? ಆಮೇಲೆ 7:30ಗೆ ಲೇಬರ್ಸ್ ಕರ್ಕೊಂಡು ಹೋದ್ರು ಸರ್. ಆಮೇಲೆ ಅವ್ರದ್ದು ಜೀಪು ಬಂತು, ಅವ್ನ ಮೇಲೆ ನಿಲ್ಸಿದ್ರೆ ಅಂತ ಹೇಳಿದ್ರು. ಆಮೇಲೆ ಅವ್ರ ಲೇಬರ್ ಎಲ್ಲ ಉಂಟು ಅಂತ ಹೇಳಿದ್ರು. ಅಪ್ಪಚ್ಚು ಮಚ್ಚಿಮಂಡ ಅಪ್ಪಚ್ಚು, ಅವರ ಮಗ ಅಮೃತಪ್ಪಯ್ಯ ಅವರ ಮಗ. ಆಮೇಲೆ ಅಸ್ಸಾಂ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಬೇಲಿಯೆಲ್ಲ ಕಿತ್ತಾಕಿದ್ದಾರೆ. ಆಮೇಲೆ ಕಾಫಿ ತೋಟಕ್ಕೆ ಬಂದು ನಮ್ಮ ಸೈಡು ಒಳಗಡೆ ಉಂಟು, ತೋಟದ ಒಳಗಡೆ, ಅಲ್ಲಿ ಬಂದು ಭಾಗಮಂಡಲದ ಬಗಂಡೇಶ್ವರ ದೇವಾಲಯದ ಬಳಿ ಅಂಗಡಿ, ಮಳಿಗೆಗಳು ಹಾಗೂ ವಸತಿ ಗೃಹ ಸಮುಚ್ಚಯ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು, ಇದಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿ ಕಾಮಗಾರಿಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ದೇವಾಲಯದ ಸಮೀಪ ಕಂದಿಕಾ ನದಿ ಹರಿತಾ ಇದ್ದು, ಇದು ಪವಿತ್ರ ಕಾವೇರಿ ನದಿಯಿಂದ ಸಂಗಮಿಸಿ ತ್ರಿವೇಣಿ ಸಂಗಮವಾಗಿದೆ. ತ್ರಿವೇಣಿ ಸಂಗಮ ಭಾಗಮಂಡಲದ ಪವಿತ್ರ ಕ್ಷೇತ್ರವಾಗಿದ್ದು, ಭಕ್ತಾದಿಗಳಿಗೆ ಧಾರ್ಮಿಕ ತಾಣವಾಗಿ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ. ಇದೀಗ ಪವಿತ್ರ ಕ್ಷೇತ್ರದಲ್ಲಿ ಕಟ್ಟಡ ಸಮುಚ್ಚಯ ನಿರ್ಮಾಣಗೊಳ್ತಾ ಇದ್ದು, ಇದರಿಂದ ದೇವಾಲಯದ ಪಾವಿತ್ರ್ಯತೆಗೆ ಧಕ್ಕೆ ಆಗಲಿದ್ದು, ದೇವಾಲಯದ ಸೌಂದರ್ಯ ಹಾಳಾಗುವುದರ ಜೊತೆಗೆ ಪರಿಸರ ಮಾಲಿನ್ಯಗೊಳ್ಳಲಿದೆ ಎಂಬ ಆತಂಕ ಸಾರ್ವಜನಿಕರಲ್ಲಿ ಎದುರಾಗಿದ್ದು, ಈ ಬಗ್ಗೆ ವಿರೋಧ ವ್ಯಕ್ತವಾಗಿದೆ. ತಲಕಾವೇರಿ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ ಮಾತನಾಡಿ, ದೇವಾಲಯಕ್ಕೆ ಹೊಂದಿಕೊಂಡಂತೆ ನಿರ್ಮಾಣಗೊಳ್ತಾ ಇರುವ ಕಟ್ಟಡ ಸಮುಚ್ಚಯದಿಂದ 10-15 ಮೀಟರ್ ದೂರದಲ್ಲಿ ಕಂದಿಕಾ ನದಿ ಹರಿತಾ ಇದ್ದು, ಕೊಳಚೆ ನೀರು ಕಂದಿಕಾ ನದಿಯ ಪಾವಿತ್ರ್ಯತೆಗೆ ಧಕ್ಕೆ ತರಲಿದೆ. ಈ ಕೆಲಸವನ್ನು ಜಿಲ್ಲಾಧಿಕಾರಿಗಳು ನಿರ್ವಹಿಸ್ತಾ ಇರುವ ಬಗ್ಗೆ ಮಾಹಿತಿ ಇದ್ದು, ಕೂಡಲೇ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಜನರ ಅಭಿಪ್ರಾಯ ಸಂಗ್ರಹಿಸಿ ಕಾಮಗಾರಿ ಕೈಗೊಳ್ಳಬೇಕಿದೆ ಎಂದರು. ಭಾಗಮಂಡಲದ ಬಗಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅದರ ಕಟ್ಟಡಕ್ಕೆ ಸೇರಿಕೊಂಡು ಏನೋ ಒಂದು ಕಟ್ಟಡ ನಿರ್ಮಾಣ ಆಗ್ತಿರೋದನ್ನು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಾವಿಲ್ಲಿ ಸ್ಥಳೀಯರು ಬಂದು ನೋಡಿದಾಗ ಭಾಳ ಆಶ್ಚರ್ಯವಾಯಿತು. ಪಕ್ಕದಲ್ಲೇ ಕನ್ನಿಕಾ ನದಿ ಹರಿತಾ ಇದೆ. ಆ ಕನ್ನಿಕಾ ನದಿ ಹರಿದು ಆ ಕಾವೇರಿಯನ್ನು ಸೇರುವಂಥ ಜಂಕ್ಷನ್ ಇದು. ಆ ಸಂಗಮ ಬೇರೆ, ಅಲ್ಲಿ ಸಂಗಮ ಬೇರೆ ಬರ್ತದೆ. ನಾವಿಲ್ಲಿ
ಕೆಲಸದವ್ರನ್ನ ವಿಚಾರಿಸಿದಾಗ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ವಸತಿ ಗೃಹಗಳು ಇಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಮಾಹಿತಿಯನ್ನು ಅವರು ಕೊಟ್ಟರು. ಬಹುಶಃ ಬಹಳ ಆಶ್ಚರ್ಯ ಆಗ್ತದೆ. ಇದು ಆ ಕನ್ನಿಕಾ ನದಿಗೆ ಕೇವಲ 10ರಿಂದ 15 ಮೀಟ್ರು ಹತ್ತಿರದಲ್ಲಿ ಇರೋದನ್ನು ನಾವು ನೋಡಿದ್ದೀವಿ. ಇದನ್ನು ವೀಕ್ಷಣೆ ಮಾಡಿದಾಗ ಬಹುಶಃ ಇದು ಈ ಒಂದು ದೇವಸ್ಥಾನದ ಸೌಂದರ್ಯವನ್ನು ಸಮೇತ ಹಾಳು ಮಾಡ್ತದೆ. ಈ ಹಿಂದೆ ಇಲ್ಲಿ ಉದ್ಯಾನವನ ಇತ್ತು. ಈ ಹಿಂದೆ ಇದ್ದಂಥ ಆಡಳಿತ ಸರ್ಕಾರ. ಭಾಗಮಂಡಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಳನ ರವಿ, ಸಾಮಾಜಿಕ ಹೋರಾಟಗಾರ ಕುದುಕುಳಿ ಭರತ್, ಭಾಗಮಂಡಲ ಸಹಕಾರಿ ಸಂಘದ ಅಧ್ಯಕ್ಷ ಹೊಸೂರು ಸತೀಶ್ ಕುಮಾರ್ ಜೋಯಪ್ಪ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ರಾಜೀವ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಈ ದೇವಸ್ಥಾನದ ಹಿತಾಸಕ್ತಿ ಬಯಸುವವರೇ, ನಾವು ಸಾಧಾರಣ ಇಲ್ಲಿನ ಸ್ಥಳೀಯ ಕ್ಷೇತ್ರದವರು ದೇವಸ್ಥಾನದಲ್ಲಿ ಯಾವ ಕಾರ್ಯಕ್ರಮ ನಡಿಬೇಕು, ಹೇಗೆ ನಡಿಬೇಕು, ಧಾರ್ಮಿಕ ವಿಚಾರಗಳು ಏನೇನು ಆಗಬೇಕು ಅಂತ ಹೇಳುವಂಥದ್ದು ಇಲ್ಲಿನ ಸಾರ್ವಜನಿಕರಿಗೆ ವಿಚಾರ ಗೊತ್ತಿದೆ. ಅದನ್ನು ನಾವು ಸಹ ಅದಕ್ಕೆ ಕೈ ಜೋಡಿಸಿ ನಡೆಸಿಕೊಂಡು ಬರುವಂಥ ವಿಚಾರ ಇದೆ. ಇಲ್ಲಿ ಸದ್ಯಕ್ಕೆ ದೇವಸ್ಥಾನ ಸಮಿತಿಯಲ್ಲಿ ಯಾವುದೇ ಕಾನೂನಾತ್ಮಕ ಒಂದು ಸಮಿತಿ ಇಲ್ಲ. ಟೋಟಲಿ ಸರ್ಕಾರದ ಅಧಿಕಾರಿ ವರ್ಗದವರು ಇಲ್ಲಿ ವ್ಯವಸ್ಥೆ ಮಾಡಿಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನದ ಮುಂದುಗಡೆ ಇದು ಹೊಳೆ ನೀರು ಬರುವಂಥ ಒಂದು ವ್ಯವಸ್ಥೆ. ಮಳೆಗಾಲದಲ್ಲಿ ಹೊಳೆ ನೀರು ಬಂದು ಇಲ್ಲಿ ಪ್ರವಾಹಗಳು ಹರಿದಾಡ್ತಾ ಜಾಗ. ಇದರಲ್ಲಿ ಇವರು ಅಂಗಡಿ ಮಳಿಗೆ ಮತ್ತು ವಸತಿ ಗೃಹ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡಿದ್ದಾರೆ. ಇಲ್ಲಿ ಸಾರ್ವಜನಿಕರನ್ನು ಕರೆದದ್ದಾಗಲಿ ಅಥವಾ ಪಂಚಾಯಿತಿಯವರನ್ನು ಕೇಳಿದಾಗಲಿ ಅಥವಾ ಹಿರಿಯರು ಅಥವಾ ಇನ್ನು ಬೇರೆಯವರನ್ನು ಕೇಳಿ ಏನು ಮಾಡ್ಬೋದು ಅಂತ ವಿಚಾರವನ್ನು ಕೇಳಿ ಇದನ್ನು ಕೈಗೆತ್ತಿಕೊಳ್ಳಿಲ್ಲ. ಒಟ್ಟಿನಲ್ಲಿ ಅವರ ಖುಷಿ ಬಂದಂಗೆ ಅವರು ಮಾಡಿದರು. ಹೊಳೆಯ ಕರೆ ಬದಿಯಲ್ಲಿ ಏನು ಇಂಗು ಗುಂಡಿಗಳನ್ನು ಮಾಡಿ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಮಾಡಿ ಅಲ್ಲಿ ಏನು ಕಲುಷಿತ ಇದನ್ನು ಅಲ್ಲಿ ಕನಿಕೆ ಹೊಳೆಯ ಬದಿಯಲ್ಲಿ ಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಭಕ್ತಾದಿಗಳಿಗೆ ಇದು ತೊಂದರೆ ಆಗ್ತದೆ. ನಾವು ಎಲ್ಲ ಸ್ಥಳೀಯರು ಇದನ್ನೇ ಇಟ್ಕೊಂಡು ನಾವು ಅದನ್ನು ನೋಡಿಕೊಂಡು ಭಕ್ತಾದಿಗಳಿಗೆ ನಾವು ತೊಂದರೆ ಕೊಡಬಾರ್ದು. ನಾವು ಇದರ ವಿರುದ್ಧ ನಿಂತು ಅದನ್ನು ಏನು ಧಾರ್ಮಿಕ ವಿಚಾರ, ದೇವರ ಕಾರ್ಯ ಏನಾಗಬೇಕು ಆ ಮೂಲಕ ನಾವು ಅದನ್ನು ಮುಂದೆ ತಗೊಂಡು ಹೋಗಬೇಕು. ಅದಕ್ಕೆ ಜಾತಿ ಜನಾಂಗ ಪ್ರಶ್ನೆ ಇರಬಾರ್ದು. ಮನು ಮುತ್ತಪ್ಪನವರನ್ನು ಕರೆದಾಗ ಅವರು ಬಂದರು. ಅವರು ಇದಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರಕ್ಕೆ ಬಂದು ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಿಜವಾಗಿ ಅವರು ಬಂದ ವಿಚಾರ ನಮಗೆ ತುಂಬ ಒಂದು ಸಪೋರ್ಟ್ ಆಗಿದೆ. ನಾವು ಎಲ್ಲ ಸೇರಿಕೊಂಡು ಅದನ್ನು ಮುಂದೆ ಕೈ ಜೋಡಿಸಿ ನಾವು ಹೋರಾಟ ಮಾಡಿಕೊಂಡು ಏನು ಇಲ್ಲಿ ಧಾರ್ಮಿಕ ವಿಚಾರ ಆಗಬೇಕು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗುವ ಅಂಥೇಳಿ ನಾವು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ. ಹಿಂದೆ ಬ್ರಹ್ಮಗಿರಿಯಲ್ಲಿ ಇಂಗುಗುಂಡಿ ಮಾಡಿದ್ರು. ಇಂಗುಗುಂಡಿ ಮಾಡುವಾಗ ನಾನಿಲ್ಲಿ ಈಗ ಹೇಳೋದಾದರೆ ನೇರವಾಗಿ ಜಿಲ್ಲಾಧಿಕಾರಿಯವ್ರನ್ನೇ ಇಲ್ಲಿ ದೂಷಣೆ ಮಾಡುವಂಥದ್ದಾಗಿದೆ. ಯಾಕೆಂತೇಳಿದರೆ ನಾನಿಲ್ಲಿ ನಮ್ಮ ಸ್ಥಳೀಯ ಟೆಂಪಲ್ನ ಅಧಿಕಾರಿ ಇಒನವ್ರನ್ನ ಕೇಳಿದಾಗ ನನಗೇನು ಇದರ ಬಗ್ಗೆ ಮಾಹಿತಿ ಇಲ್ಲ, ಎಲ್ಲ DC ಸಾಹೇಬರು ಅಂತ ಹೇಳುವಂಥದ್ದೇ ನೇರವಾಗಿ ಹೇಳಿದರು. ಅದರಿಂದ ಹೇಗೆಂತೇಳಿದರೆ ಇಲ್ಲಿ ಸ್ಥಳೀಯವಾಗಿ ಯಾವುದೇ ಒಂದು ಕಾಮಗಾರಿಗಳು ಮಾಡುವಾಗ ಇಲ್ಲಿ ಸ್ಥಳೀಯವಾಗಿ ಪಂಚಾಯಿತಿ ಇರ್ತದೆ. ಪಂಚಾಯಿತಿಯ ಒಂದು ಯಾವುದೇ ಒಂದು ಅವಗಣನೆಗೆ ತಗೊಳ್ಳಿಲ್ಲ. ಅದು ತಗೊಳ್ಳದಿದ್ದರೂ ಸಹ ಇಲ್ಲಿ ಮಾಡ್ತಿರುವಂಥದ್ದು ಏನಾಗಿದೆ ಅಂತ ಹೇಳಿದರೆ ಟೋಟಲಿ ಭಕ್ತಾದಿಗಳಿಗೂ ಹಾಗೂ ಈ ನಾಡಿನ ಸರ್ವ ಕೊಡಗಿನ ಜನತೆಗೆ ಇದು ವಿರುದ್ಧವಾಗಿದೆ ಅಂತ ಹೇಳುವಂಥದ್ದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಎದುರುಗಡೆಗೆ ನಾವು ದೇವಸ್ಥಾನದ ಮುಂಭಾಗ ನಮಗೆ ಫುಲ್ ಓಡಾಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಮಾಡ್ಕೊಂಡಿದ್ದ ಮೊದಲಿದ್ದ ಛತ್ರಗಳನ್ನೆಲ್ಲ ಇಲ್ಲಿಂದ ತೆರವುಗೊಳಿಸಿದ ರಿಕ್ವೆಸ್ಟ್ ಮಾಡಿಕೊಂಡು ಈಗ ಅದೇ ಜಾಗಕ್ಕೆ ಬಂದು ಈಗ ಒಂದು ವಸತಿನ ಕಟ್ತಾ ಇದ್ದಾರೆ. ಅಂಗಡಿ ಮಳಿಗೆ ಮತ್ತು ಇಲ್ಲಿ ವಾಸ ಮಾಡಲಿಕ್ಕೆ ವಸತಿ ಅಂತ ಹೇಳುವಂಥದ್ದನ್ನ ಈಗ ಯಾರೋ ಕಾಂಟ್ರಾಕ್ಟರ್ ಕೇಳಿದಾಗ ಹಾಗೆ ಹೇಳಿದರು. ಈ ವಸತಿ ಗೃಹ ಇಲ್ಲಿ ಆಮೇಲೆ ಅವರಿಂದ ಯಾವುದೇ ನಮಗೆ ಮಾಹಿತಿ ಸಿಗಲಿಲ್ಲ. ಕೇಳಿದರೆ ಅವ್ರು ಏನಿದ್ರು DC ಸಾಹೇಬರು ಅಂತ ಹೇಳ್ತಾರೆ. ಅದರಿಂದ ದಯವಿಟ್ಟು ಇದರ ಬಗ್ಗೆ ನಾನು ಕೇಳ್ತಿರೋದು ಇಷ್ಟೇ, ಇದು ಒಂದು ಸಮಸ್ಯೆ ಬಗೆಹರಿಸುವಲ್ಲಿಗೆ ಅಲ್ಲಿವರೆಗೆ ಇದನ್ನ ಒಂದು ತಡೆ ಹಿಡಿದು
ಪಂಚಾಯಿತಿ ಸ್ಥಳೀಯದವ್ರನ್ನ ಹಾಗೂ ಇಲ್ಲಿನ ಶಾಸ್ತ್ರೋತ್ತರವಾಗಿ ಏನು ಇದರ ಬಗ್ಗೆ ಶಾಸ್ತ್ರ ಪ್ರಶ್ನೆಗಳನ್ನ ಮಡಗುತ್ತಿದ್ರು. ಇಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾದ್ರೂ ಸಹ ಒಂದು ಪ್ರಶ್ನೆ ಮಡಗುತ್ತಾ ಇದ್ರು. ಈ ಪ್ರಶ್ನೋತ್ತರನ ಮಡಗಿಕೊಂಡು ಆಮೇಲೆ ಈ ಕಾರ್ಯಕ್ರಮ ಕೆಲಸದ ಕಾರ್ಯವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ದಾಪಕ್ಲೋ. ಕುಶಾಲನಗರದಲ್ಲಿ ನೂತನವಾಗಿ ಮಕ್ಕಳ ಹಾಗೂ ಮಹಿಳೆಯರ ಅಪರೂಪದ ಉಡುಗೆಗಳ ಮಳಿಗೆ ದಿ ಗರ್ಲ್ ಹೌಸ್ ಎಂಬ ಮಳಿಗೆಯಿಂದ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅವರು ಉದ್ಘಾಟಿಸಿದರು. ಕೊಡಗು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮೈಸಿ ಕತ್ತಣಿರವರ ಮಾಲೀಕತ್ವದಲ್ಲಿ ಕುಶಾಲನಗರದ ಸಿಟಿ ಸೆಂಟರ್ ಕಾಂಪ್ಲೆಕ್ಸ್ ಆರಂಭಗೊಂಡ ನೂತನ ಮಳಿಗೆಯಿಂದ ಅತಿಥಿಗಳು ಉದ್ಘಾಟಿಸಿ ಶುಭ ಹಾರೈಸಿದರು.
ಸಂದರ್ಭ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೋಮಣ್ಣ, ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಕೀಂ, ಉಪಾಧ್ಯಕ್ಷ ರಾಹುಲ್, ಕುಶಾಲನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಚಿರಂಜೀವಿ, ಸೋಮರ್ಪೇಟೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್, ಮಡಿಕೇರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಕವನ್ ಕೊತ್ತೋಳಿ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ, ಹೊದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯರು, ಕಾರ್ಮಿಕ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಮಿರ್ಷಾದ್ ಪರವಂಡ, ಹನೀಫ್ ಕಬಿನಿ, ಮಿಲ್, ರಾಮ್ ಸುಂಟಿಕೊಪ್ಪ, ರಫೀಕ್, ಪಂಚಾಯಿತಿ ಸದಸ್ಯರು ಸುಂಟಿಕೊಪ್ಪ, ಮೊಹಿದೀನ್, ರಿಯಾಜ್, ಕತ್ತಣಿರ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲೆಯ ಇತಿಹಾಸದಲ್ಲೇ ಮೊದಲು ಅತಿ ಶೀಘ್ರದಲ್ಲಿ ವಿಚಾರಣೆ ನಡೆಸಿ ಗಲ್ಲು ಶಿಕ್ಷೆಯಿಂದ ವಿರಾಜಪೇಟೆಯ ಜಿಲ್ಲಾ ಸೆಷನ್ ನ್ಯಾಯಾಲಯ ನೀಡಿದೆ. ಇನ್ನೆರಡು ಇತರ ಪ್ರಕರಣಗಳ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಬುಧವಾರ ತೀರ್ಪು ಪ್ರಕಟಿಸಿದೆ. ಕೊಲೆ ಪ್ರಕರಣದಲ್ಲಿ ಆರೋಪಿ ಗಿರೀಶ್ ಎಂಬಾತನಿಗೆ ವಿರಾಜಪೇಟೆಯ 2ನೇ ಅಧಿಕ ಸತ್ರ ನ್ಯಾಯಾಲಯ ಮರಣದಂಡನೆ ವಿಧಿಸಲಾಗಿದ್ದು, ಬಿ ಶೆಟ್ಟಿಗೇರಿ ಕೊಂಗಣದಲ್ಲಿ 2025 ಮಾರ್ಚ್ 27ರಲ್ಲಿ ಪತ್ನಿ ನಾಗಿ, ಆಕೆಯ ಅಜ್ಜಿ, ಅಜ್ಜ ಹಾಗೂ ಮಗುವನ್ನ ಕೊಂದ ಆರೋಪಿ ಮೂಲತಃ ಕೇರಳದ ವಯನಾಡು ಮಾನಂದವಾಡಿಯ ಅತ್ತಿಮಾಲ ಕಾಲೋನಿಯ ನಿವಾಸಿ ಗಿರೀಶ್ಗೆ ಮರಣದಂಡನೆ ವಿಧಿಸಿ ವಿರಾಜಪೇಟೆ 2ನೇ ಅಧಿಕ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ನಟರಾಜ್ ವಿಚಾರಣೆ ನಡೆಸಿ ತೀರ್ಪು ನೀಡಿದ್ದಾರೆ. ಈ ಕುರಿತು ಪೊನ್ನಂಪೇಟೆ ಠಾಣೆಯ ಪೊಲೀಸರು ತನಿಖೆ ನಡೆಸಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದರು. ಅಲ್ಲದೆ ಇದೇ ಸಂದರ್ಭ 2ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯವು ಬೇತ್ರಿ ನಾಲ್ಕೇರಿ ಗ್ರಾಮದ ಚೊಂಬಚೀರ ಲವ ಎಂಬುವರಿಗೆ ಕೊಲೆ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಈತನಿಗೂ ಜೀವಾವಧಿ ಶಿಕ್ಷೆ ಮತ್ತು 25,000 ರೂಪಾಯಿ ದಂಡ ತಪ್ಪಿದಲ್ಲಿ 6 ತಿಂಗಳ ಸಾದಾ ಶಿಕ್ಷೆಯನ್ನು ವಿಧಿಸಿದ್ದಾರೆ. ವಿರಾಜಪೇಟೆ ಗ್ರಾಮಾಂತರ ಠಾಣಾ ಪೊಲೀಸರು ಆರೋಪಿ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ರು. ಮತ್ತೊಂದು ಪ್ರಕರಣದಲ್ಲಿ ಪೊನ್ನಂಪೇಟೆ ಠಾಣೆಯ ನಿಟ್ಟೂರು ಗ್ರಾಮದ ಕುಂಬಾರಕಟ್ಟೆ ನಿವಾಸಿ ಜೇನುಕುರುಬರ ರಾಜು ಎಂಬಾತನಿಗೂ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಈ ಸಂಬಂಧ ಆತನಿಗೆ ಕಠಿಣ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ. ಪೊನ್ನಂಪೇಟೆ ಪೊಲೀಸರು ಈ ಕುರಿತು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ರು. ಮೊಕದ್ದಮೆ ಸಂಖ್ಯೆ 21/22ರಲ್ಲಿ ಸಹ ಮಾನ್ಯ ನ್ಯಾಯಾಲಯವು ಈ ದಿನ ಸೆಷನ್ಸ್ ಕೇಸ್ 50/24/22ರಲ್ಲೂ ಸಹ ಮಾನ್ಯ ಅದು ಕೂಡ ಒಂದು ಕೊಲೆ ಪ್ರಕರಣ ಆಗಿರ್ತದೆ. ಆರೋಪಿ ಜೇನುಕುರುಬರ ರಾಜು ಎಂಬನು ಆತನ ಪತ್ನಿಗೆ ಕೊಲೆ ಮಾಡಿದ್ದು, ಆ ಸಂಬಂಧ ಕೂಡ ಮಾನ್ಯ ನ್ಯಾಯಾಲಯವು ವಿಚಾರಣೆ ಕೈಗೊಂಡು ಮತ್ತು ಇದನ್ನು ಸಹ ಮಾನ್ಯ ಆರೋಪಿತನನ್ನು ತಪ್ಪಿತಸ್ಥನೆಂದು ಪರಿಗಣಿಸಿ ಆತನಿಗೆ ಕಠಿಣ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತದೆ. ಇತ್ತೀಚೆಗೆ ದುಬೈಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಟ್ಟದ 15ನೇ ಬ್ರೈನ್ ಚಾಂಪಿಯನ್ ಸ್ಪರ್ಧೆಯಲ್ಲಿ ಮಡಿಕೇರಿಯ ಅನ್ವಿತ್ ಎಸ್ ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಅನ್ವಿತ್ ಎಸ್ ಮಾಪಂಗಡ ಕವಿತಾ ಕರುಂಬಯ್ಯ ಅವರ ಬ್ರೈನ್ ಅಬಾಕಸ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದು, ದುಬೈನ ಶೇಖ್ ರಶೀದ್ ಸಭಾಂಗಣದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಮಟ್ಟದ ಬ್ರೈನ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದಿಂದ 6 ಸ್ಪರ್ಧಾರ್ಥಿಗಳ ಪೈಕಿ ಒಬ್ಬರಾಗಿ ಪಾಲ್ಗೊಂಡಿದ್ದ. 16 ದೇಶಗಳಿಂದ 1800 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ಅನ್ವಿತ್ ಎಸ್ ಮದೆನಾಡಿನ ಮದೆ ಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀನಿವಾಸ್ ವಿ ಹಾಗೂ ಪವಿತ್ರ ಎಂಎನ್ ಅವರ ಪುತ್ರ. 8 ವರ್ಷ ಪ್ರಾಯದ ಅನ್ವಿತ್ ಮದೆನಾಡಿನ BGS ಶಾಲೆಯ 3ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾನೆ. My name is Anvit. I am from Madikeri. I am studying in 3rd standard, BGS Public School, Madenadu. I am champion in Dubai International Competition and I thank to Kavita Aunty. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬ್ರೈನ್ ಅಂತಾರಾಷ್ಟ್ರೀಯ ದುಬೈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಹಾಜರಿದ್ದು, ಅನ್ವಿತ್ ಜಾಣ್ಮೆಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸ್ ಅಂತ ಹೇಳಿ, ನಾನು ಅನ್ವಿತ್ ಅವ್ರ ಫಾದರ್ ನಾನು ಮಾತಾಡ್ತಾ ಇರೋದು. ಎಲ್ಲ ಮಕ್ಕಳಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟನ್ನು ಹೊರತಂದರೆ ಖಂಡಿತವಾಗ್ಲೂ ಅವರು ಸಾಧಕರಾಗ್ತಾರೆ. ಅದೇ ರೀತಿಯಾಗಿ ನನ್ನ ಮಗನಿಗೆ ಅಂದರೆ ಮ್ಯಾಥ್ಸಲ್ಲಿ ಅಂದರೆ ಒಂದು ಇಂಟ್ರೆಸ್ಟು ಮತ್ತು ಅಂದರೆ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟಿಗೆ ತಕ್ಕಂತೆ ನಾವು ಬ್ರೈನಿಗೆ ಸೇರಿಸಿದ್ವಿ. ಆಗ ಅಂದರೆ ಅಲ್ಲಿ ಸೂಕ್ತವಾದಂಥ ಅವನಿಗೊಂದು ಪ್ಲಾಟ್ಫಾರ್ಮ್ ದೊರೆತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿದ್ದ ಇವತ್ತು ಒಂದು ಸ್ಟೇಟ್ ಲೆವೆಲಲ್ಲಿ ಬೆಂಗಳೂರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದ. ಅದೇ ರೀತಿಯಾಗಿ ಚೆನ್ನೈಯಲ್ಲಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ದೊರೆತು. ಅಲ್ಲಿದ್ದ ಇಂಟರ್ನ್ಯಾಷನಲ್ ಲೆವೆಲ್ ದುಬೈಗೆ ಸೆಲೆಕ್ಷನ್ ಆದ. ಅಲ್ಲಿ ದುಬೈಯಲ್ಲಿ ನನ್ನ ಮಗ ಇಂಟರ್ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗಿದ್ದು ಖಂಡಿತ ಸಂತೋಷ ತಂದಿದೆ. ಅದೇ ರೀತಿಯಾಗಿ ದುಬೈ ಕಳಿಸ್ಬೇಕು ಅಂತಂದರೆ ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಯೋಜನೆ ಆಗಲಿ ಇಲ್ಲಾಂತಂದರೆ ಕಳಿಸುವಂಥ ಒಂದು ಶಕ್ತಿ ಆಗಲಿ ನನಗೆ ಆಗಲಿ ನನ್ನ ಕುಟುಂಬಕ್ಕೆ ಆಗಲಿ ಇರಲಿಲ್ಲ.
ಆದರೂ ಸಹಿತ ನನ್ನ ಮಾವನವರಾದಂತಹ ಈಶ್ವರಪ್ಪ ಮತ್ತು ಬ್ರದರ್ ಆದಂತಹ ಒಂದು ಪ್ರದೀಪ್ ಮತ್ತು ಅಂದರೆ ನನ್ನ ಬಾಮೈದನಾದಂಥ ಪವನ್ ಇವರೆಲ್ಲ ಸೇರಿಕೊಂಡು ಇಲ್ಲ ಅವನಿಗೆ ಅಂದರೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಜೊತೆಗೆ ಒಂದು ಉತ್ತಮ ಮಾರ್ಗದರ್ಶಕರಿದ್ದರೆ ಅತ್ಯುತ್ತಮ ಸಾಧನೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸೂಕ್ತ ಉದಾಹರಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕವಿತಾ ಕರಂಬಯ್ಯ ಅವರು ಹಗಲು ರಾತ್ರಿ ಎಂದೇ ನನ್ನ ಮಗನಿಗೆ ಅಂದರೆ ಒಂದು ಗೈಡ್ಲೈನ್ ಮಾಡಿದ್ದಾರೆ, ಅತ್ಯುತ್ತಮ ಅಂದರೆ ಮಾರ್ಗದರ್ಶಕರು. ಹಾಗಾಗಿ ಇವತ್ತು ಅತ್ಯುತ್ತಮವಾದಂಥ ಸಾಧನೆ ಆಗಿದೆ ಅಂತಂದರೆ ಮಡಿಕೇರಿ ಬ್ರಾಂಚಿನ ಕವಿತಾ ಕರಂಬಯ್ಯ ಅವರಿಗೆ ಅಂದರೆ ಈ ಕ್ರೆಡಿಟ್ ಸಲ್ಲಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅನ್ವಿತ್ ಮದರ್. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ ನನ್ನ ಮಗ ದುಬೈ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಚಾಂಪಿಯನ್ಶಿಪ್ ತಗೊಂಡಿರೋದಕ್ಕೆ. ಸೊ ಅದಕ್ಕೆ ಕವಿತಾ ಕರಂಬಯ್ಯ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಹಾರ್ಟ್ಲಿ ಅವ್ರು ತುಂಬ ಎಫರ್ಟ್ ಹಾಕಿ ಟ್ರೈನಿಂಗ್ ಎಲ್ಲ ಕೊಟ್ಟರು ಒಂದು ಮಂತಿಗೆ. ಸೊ ನಾನು ದುಬೈಗೆ ಆ್ಯಕ್ಚುಲಿ ನಾನು ಹೋಗೋ ಆಗಿರಲಿಲ್ಲ. ಸೊ ಹಸ್ಬೆಂಡ್ಗೆ ಕಾಲ್ ಫ್ರ್ಯಾಕ್ಚರ್ ಅಂತ ಹೇಳ್ಬಿಟ್ಟು ನಾವು ಹಸ್ಬೆಂಡ್ ಮತ್ತು ನಾನು ಬೇಡ ಅಣ್ಣನ ಜೊತೆ ಕಳ್ಸೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ಅಣ್ಣ ಏನು ಮಾಡಿದರು, ಮೊದಲೇ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಫಿಕ್ಸ್ ಆಗಿದ್ದರು. ಸೊ ಆಗ ಇನ್ನೇನು ಅದು ಬೆಟರ್ ಅಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಕಳಿಸಿದ್ವಿ. ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅದು. ಸೊ ತುಂಬ ಪ್ರಾಬ್ಲಮ್ ಆಯಿತು ನಮಗೆ ದುಬೈ ಹೋಗುವಾಗ. ಬೆಂಗಳೂರಿಂದನೂ ಅಲೋ ಮಾಡಿದ್ರು ನಮಗೆ. ಮುಂಬೈ ಇದರಲ್ಲಿ ಬೆಂಗಳೂರಿಂದ ಮುಂಬೈಗೇನೋ ಹೊರಟೋದ್ರು. ಅಲ್ಲಿಂದ ಇಮಿಗ್ರೇಷನಲ್ಲಿ ಸೊ ಅಲೋ ಇಲ್ಲ, ಯಾಕಂದರೆ 8 years ಓಲ್ಡ್ ಅಲ್ಲ ನನ್ನ ಮಗ. ಸೊ ಅಲೋನೇ ಮಾಡಲಿಲ್ಲ. ಸೊ ಪೇರೆಂಟ್ಸ್ ಯಾರಾದರೂ ಬ್ಲಡ್ ರಿಲೇಷನ್ ಬೇಕೇ ಬೇಕು ಅಂತೇಳಿ ತುಂಬ ಅಲ್ಲೇ ನಿಲ್ಲಿಸ್ಬಿಟ್ರು. ಸೊ ಪುನಃ ನಮ್ಮ ಅಣ್ಣ ಇದ್ದು ಪ್ರದೀಪಣ್ಣ ಅಲ್ಲಿಂದನೇ ಬುಕ್ ಟಿಕೆಟ್ ಮಾಡಿಬಿಟ್ಟು ನನಗೆ ಫ್ಲೈಟಲ್ಲಿ ಬಾರಮ್ಮ ನೀನು ಹೋಗೋಣ ಜೊತೆಗೆ, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಪುನಃ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದರು. ಸೊ ನಾನು ತುಮಕೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮುಂಬೈಗೆ. ಸೊ ಮುಂಬೈಯಲ್ಲಿ ಎಲ್ಲ ಫ್ಯಾಮಿಲಿ ನಾವು ಜಾಯಿಂಟ್ ಆಗಿಬಿಟ್ಟು ಅಲ್ಲಿಂದ ಮಗುನ ಕರ್ಕೊಂಡು ನಾನು ಡೈರೆಕ್ಟ್ ದುಬೈಗೆ ಹೋಗಿದ್ದು. ದುಬೈಲಿ ಆ್ಯಕ್ಚುಲಿ 8:30ಗೆ ನಮಗೆ ಕಾಂಪಿಟೇಷನ್ ಇತ್ತು. ಆದರೆ ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 11. ಆದರೆ ದುಬೈ ಇನ್ಸ್ಟಿಟ್ಯೂಟಿಂದ ಅರುಳ್ ಸುಬ್ರಹ್ಮಣ್ಯ ಸರ್ ಮತ್ತು ಆನಂದ್ ಸರ್ ನಮಗೆ ತುಂಬ ಸಪೋರ್ಟಿವ್ ಮಾಡಿದರು. ಯಾಕೆಂದರೆ ಇಮಿಗ್ರೇಷನಲ್ಲಿ ಪ್ರಾಬ್ಲಮ್ ಆದಾಗ ನೈಟ್ 12 ಗಂಟೆಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದರು. ಸೊ ಬ್ರೈನ್ ಕಾಂಪಿಟೇಷನ್ ಇದೆ, ಯಾಕೆಂದರೆ ಬ್ಲಡ್ ರಿಲೇಷನ್ ಬೇಕು ಅಂತ ಹೇಳಿದರು. ನಾನು ಇರಲಿಲ್ಲ ಅಲ್ಲಿ. ಸೊ ಅವ್ರು ಹೇಗಾದರೂ ಮಾಡಿ ಬೆಳಗ್ಗೆ 8:30 ಒಳಗೆ ತಲುಪಬೇಕು ಅಂತೇಳಿ ನಮ್ಮ ಅಣ್ಣ ಮತ್ತು ನಮ್ಮ ಈಶ್ವರಣ್ಣ ಮತ್ತು ನಮ್ಮ ಪ್ರದೀಪಣ್ಣ ತುಂಬ ಸರ್ಕಸ್ ಮಾಡಿದ್ರು. ಆಗಲೇ ಇಲ್ಲ ಅವರು ಆ ಟೈಮಲ್ಲಿ ನೈಟ್ 12 ಗಂಟೆಗೆ ಕವಿತಾ ಮೇಡಮ್ ಸಹ ಅವರಿಗೆ ಫೋನ್ ಮಾಡಿಬಿಟ್ಟು ಒಂದು ಸರ್ಟಿಫಿಕೇಟ್ಗೆ ಶೀಲ್ ಹಾಕ್ಸ್ಬಿಟ್ಟು ಬೇಗ ವಾಟ್ಸಪ್ಪಿಗೆ ನಮಗೆ ಕೊಟ್ಟರು. ವಾಟ್ಸಪ್ಪಲ್ಲಿ ಕಳಿಸಿದ್ರು ಸಹ ಅದನ್ನು ಅಲೋ ಮಾಡಲೇ ಇಲ್ಲ ಅವ್ರ ಕೊನೆಗೆ. ಮತ್ತು ಹೇಗೋ ಮಾಡಿ ಹೋದ್ವಿ. ಅವ್ರು ಡೋಂಟ್ ವೆರಿ, ನೀವೇನು ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಏನು ಇದು ಮಾಡ್ಕೋಬೇಡಿ, ನಾವು ಎಷ್ಟೊತ್ತಿಗೆ ಬರ್ತೀರೋ ಅಷ್ಟೊತ್ತಿಗೆ ನಾವು ಪಾರ್ಟಿಸಿಪೇಟ್ ಮಾಡಿಸ್ತೀವಿ ಅಂತೇಳಿ ಒಂದು ಹೋಪ್ ಕೊಟ್ಟರು. ಸೊ ಅಲ್ಲಿಗೆ ನಾವು ತಲುಪೋತ್ತಿಗೆ 11 ಆಯಿತಾ. ಅಲ್ಲಿಂದ ಹೋಗೋ ಅಷ್ಟೊತ್ತಿಗೆ 6th ರೌಂಡಿಗೆ ನಮಗೆ ಕಾಂಪಿಟೇಷನ್ ಮಾಡೋಕ್ಕೆ ಅಲೋ ಆಯಿತು. ಸೊ ಅವರು ಇಮಿಡಿಯೇಟ್ ಬೇಗ ಹೋಗ್ಬಿಟ್ಟು ಅವ್ರ ಮಗುನ ಕೂರಿಸಿ ಬೇಗ ಕಾಂಪಿಟೇಷನ್ಸ್ ಎಲ್ಲ ನಮಗೆ ಸಕ್ಸಸ್ ಆಗೇ ಮಾಡಿಕೊಟ್ರು. ಸೊ ದುಬೈ ಸಂಸ್ಥೆ ವತಿಯಿಂದನೂ ನಮ್ಗೆ ತುಂಬ ಹೆಲ್ಪ್ ಆಯಿತು. ಅವ್ರ ಕಡೆಯಿಂದನೂ ಹೇಳಬಾರ್ದು ಸುಮ್ಮನೆ, ಅಷ್ಟು ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಿದ್ರು ಅಲ್ಲಿ. ತುಂಬ ಥ್ಯಾಂಕ್ಸ್ ಸರ್, ಅರುಳ್ ಸರ್ ಮತ್ತು ಆನಂದ್ ಸರ್ಗೆ ತುಂಬ ಥ್ಯಾಂಕ್ಸ್. ಹಾಗೆ ಕವಿತಾ ಮೇಡಮ್ ಮಾತ್ರ ನೈಟ್ ಎಲ್ಲ ತುಂಬ ಎಫರ್ಟ್ ಹಾಕಿದ್ರು. ನಮ್ಗೆ ಫೋನ್ ಮಾಡಿ ಎಲ್ಲಿದ್ದೀರಾ, ಮಗು ಹೇಗಿದೆ ಎಲ್ಲ ಕ್ಲೀನಾಗಿ ಕೇಳಿಕೊಂಡು ನಮ್ಮನ್ನು ಅಲ್ಲಿ ತಲುಪಿ ಇಲ್ಲಿ ಮಡಿಕೇರಿ ರೀಚ್ ಆಗೋವರೆಗೂ ನಮಗೆ ಕೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತರಾಗಿ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಅನ್ವಿತ್ ಎಸ್ ಈ ಚಿಕ್ಕ ವಯಸ್ಸಿನಲ್ಲೇ ಈ ಮಟ್ಟದ ಯಶಸ್ಸು ಗಳಿಸಿದ್ದಾರೆಂದರೆ ಅವರ ತಂದೆ ತಾಯಿಗಳ ಪರಿಶ್ರಮ ಮತ್ತು ಕುಟುಂಬದವರ ಕಡೆಯಿಂದ ಸಿಕ್ಕ ಸಹಕಾರ. ಅನ್ವಿತ್ ಎಸ್ ಅಂತಾರಾಷ್ಟ್ರೀಯ ಮಟ್ಟದ ಯಶಸ್ಸು ಅವರ ಕುಟುಂಬದವರಿಗೆ ಸಲ್ಲುತ್ತೆ ಅಂತ ಮಾರ್ಗದರ್ಶಕರಾದ ಮಾಪಂಗಡ ಕವಿತಾ ಕರಂಬಯ್ಯ ಅವರು ತಿಳಿಸಿದ್ದಾರೆ. Hi, it is a very proud moment for Breno Brain Madikeri when 8-year-old Anvit participated in the international competition in Dubai and emerged as a champion. In the recently held Breno Brain international competition in Dubai, over 1,800 children participated from 16 countries, and we are super proud of Anvit. He emerged as a champion. He represented Madikeri, Karnataka and India on the whole and emerged as a champion. This accomplishment was possible only because of Anvit's determination and his family's parents' unwavering support.
he had a lot of trouble with immigration, and it was almost next to impossible that he's going to reach the competition. So the entire credit goes to his family. Also thank Anand sir and Arul sir, who went out of their way to make things convenient for Anvit. Thank you very much. ಪುತ್ತರಿ ಹಬ್ಬದ ಪ್ರಯುಕ್ತ ಇತಿಹಾಸ ಪೂರ್ವದಿಂದ ನಡೆದುಕೊಂಡು ಬರ್ತಾ ಇರುವ ಆರಾಯರ ನಾಡು ಪೂಂಬಾಲೆ ಮಂದ್ ವಾರ್ಷಿಕ ಪುತ್ತರಿ ಕೋಲಾಟ್ ಸಾಂಪ್ರದಾಯಿಕವಾಗಿ ನಡೆಯಿತು. ಆರಾಯರ ನಾಡು ಪೂಂಬಾಲೆ ಮಂದ್ ವಿರಾಜಪೇಟೆ ವತಿಯಿಂದ ಪೂಂಬಾಲೆ ಮಂದ್ನಲ್ಲಿ ವಾರ್ಷಿಕ ಪುತ್ತರಿ ಕೋಲಾಟ್ ಪ್ರದರ್ಶನ ಜರುಗಿತು. ಭೈರವನಾಡ್, ಎಡೆನಾಡ್, ಬೇಟೋಳಿನಾಡ್, ಪೊರೆವನಾಡ್ ಮತ್ತು ಕುಕ್ಲೂರು ಗ್ರಾಮ ನಾಡುಗಳು ಮತ್ತು ಐಮಂಗಲ, ಚೆಂಬೆಬೆಳ್ಳೂರು, ಮಗ್ಗುಲ, ತಲಕಟ್ಟಕೇರಿ, ದೇವಣಗೇರಿ, ಹಾಲುಗುಂದ, ಬೇರನಾಡ್, ಬೇಟೋಳಿ, ಆರ್ಜಿ, ನಾಂಗಾಲ, ಕುಕ್ಲೂರು, ಕಣ್ಣಂಗಾಲ, ವೈಪಡ, ಬಿಟ್ಟಂಗಾಲ, ಹಚ್ಚಿನಾಡ್, ಪೆಗ್ಗಳ ಮತ್ತು ಬಾಳುಗೋಡು ಗ್ರಾಮಗಳ ಬಾಂಧವರು ಕೊಡವ ಸಾಂಪ್ರದಾಯಿಕ ದಿರಿಸಿನಲ್ಲಿ ಪೂಂಬಾಲೆ ಮಂದ್ಗೆ ಪ್ರವೇಶ ಮಾಡಿದರು. ನಂತರ ಊರು ತಕ್ಕ ನಾಡು ತಕ್ಕರಿಗೆ ಮಂದ್ ಸಮಿತಿಯ ಪದಾಧಿಕಾರಿಗಳು ಹೂಂಬಾಲೆ ಹಾಕಿ ಬರಮಾಡಿಕೊಂಡರು. ಎಲ್ಲ ಊರುಗಳ ಬಾಂಧವರಿಂದ 3 ಸುತ್ತುಗಳ ಕೋಲಾಟ ಪ್ರದರ್ಶನ ನಡೆಯಿತು. ಏಳು ಜೋಡಿಗಳಿಂದ ಪರೆಯ ಕಳಿ ನಡೆಯಿತು. ತ್ರಿವೇಣಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಉಂಬತ್ತಾಟ ಬಳಕಾಟ ಪ್ರದರ್ಶನ ನಡೆಯಿತು. ಪೂಂಬಾಲೆ ಮಂದ್ ಸಮಿತಿಯ ಅಧ್ಯಕ್ಷರಾದ ಚಂದಂಡ ಪೊನ್ನಪ್ಪ, ಆರಾಯರ ನಾಡು ಪೂಂಬಾಲೆ ಮಂದ್ ಸಮಿತಿ ಅಧ್ಯಕ್ಷರಾದ ಅಜ್ಜನಿಕಂಡ ಸುಧೀರ್, ಉಪಾಧ್ಯಕ್ಷರಾದ ವಾಟೇರಿರ ಶಂಕರಿ ಪೂವಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಕಿಶೋರ್ ಕುಮಾರ್ ಶೆಟ್ಟಿ. ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯಗಳಿದ್ದರೂ ಸರಿಯಾದ ನಿರ್ವಹಣೆ ಇಲ್ಲದೆ ಸಮಸ್ಯೆಗಳ ಆಗರವಾಗಿದೆ. ಸಮರ್ಪಕವಾಗಿ ಯಾವುದೇ ಕೆಲಸವನ್ನು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಿರ್ವಹಣೆ ಮಾಡಲು ವಿಫಲವಾಗಿದೆ ಎಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಸಿವಿಲ್ ಕುಮಾರ್ ನೇರ ಆರೋಪ ಮಾಡಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣದಿಂದ ಜೀವನವನ್ನು ಕಂಡುಕೊಂಡಿದ್ದಾರೆ. ಆದರೂ ಕೂಡ ತಮ್ಮ ಕಾರ್ಯವನ್ನು ಮಾಡದೇ ಇರುವ ಕಾರಣ ಸಮಸ್ಯೆ ಹೆಚ್ಚಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಆರೋಪಿಸಿದರು. ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್,
ಅಲ್ಲಿನ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸದ ಅಧಿಕಾರಿಗಳ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಬಂಧುಗಳೇ ನೋಡಿ, ಏನಲ್ಲಿ ವಾಶ್ರೂಮ್ ಅಂತ ಇದೆ, ಆ ವಾಶ್ರೂಮ್ ಇಂದ ಬರುವಂತ ನೀರು ಮತ್ತೆ ಏನು ವಿಷಮಲ ಬರ್ಬೋದು ಅದೆಲ್ಲ ಬಂದ್ಬಿಟ್ಟು ನೋಡಿ ಈ ಡ್ರೈನೇಜ್ ಅಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಗಳಿದೆ, ಅವ್ರಿಗೆ ಕೂಡ ಉಸಿರಾಡಕ್ಕೆ ತೊಂದರೆ ಆಗ್ತಾ ಇರುವಂಥದ್ದು. ಮುಂದೆ ಕೂಡ ಅದೇ ರೀತಿಯಲ್ಲಿದೆ. ನಿಮ್ಮ ಎಂಥ ಅವ್ಯವಸ್ಥೆಯಲ್ಲಿ ನೀವು ಆಡಳಿತ ಮಾಡ್ತಿದ್ದೀರಾ, ಆಡಳಿತ ಮಾಡ್ತಿರುವಂಥ ಸರ್ಕಾರ, ಈ ಮೊದಲು ಆಡಳಿತ ಮಾಡ್ತಿರುವಂಥ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈಗ ಆಡಳಿತ ಮಾಡ್ತಿರೋ ಸರ್ಕಾರ ಅಲ್ಲ, ಮೊದಲು ಆಡಳಿತ ಮಾಡ್ತಾ ಇರುವಂಥ ಸರ್ಕಾರಕ್ಕೂ ಈಗ ಆಡಳಿತ ಮಾಡ್ತಾ ಇರುವಂಥ ಸರ್ಕಾರಕ್ಕೂ ನಾಚಿಕೆ ಆಗಬೇಕು. ಒಂದು ಡಬ್ಬನ ಕಟ್ಟಿದ್ದಾರೆ, ಎಂಥ ಯೂಸ್ಲೆಸ್ಗಳಾಗಿರ್ಬೋದು. ನೋಡಿ ಈ ತರ ಒಂದು ಡಬ್ಬಗಳನ್ನ ತಂದು ಡಸ್ಟ್ಬಿನ್ ಹಾಕೊಂಡಿದ್ದಾರೆ. ಅದ್ರ ಹಿಂದೆನೆ ಪಾಪ ಸಾರ್ವಜನಿಕರು ಕೂರ್ಬೇಕು. ಎಂಥ ಅವ್ಯವಸ್ಥೆ ರೀ, ಎಂಥ ಭ್ರಷ್ಟಾಚಾರ ರೀ ನಿಮ್ದು. ಗಲೀಜುಗಳಿದೆ, ಉದ್ದಕ್ಕೂ ಗಲೀಜುಗಳಿದೆ. ಇದನ್ನ ಬಸ್ ಸ್ಟ್ಯಾಂಡ್ ಅಂತಾರೆ ಯಾರಾದ್ರೂ. ಏನ್ ಮಾಡ್ತಾ ಇದ್ದೀರಾ? ನಾಚಿಕೆ ಆಗುತ್ತಾ ನಮ್ಗೆ ನೋಡೋದಿಕ್ಕೆ? ನಿಮ್ಗೆ ಎಷ್ಟು ಹೇಳಿದ್ರು ನಿಮ್ಗಳಿಗೆ ಒಂದು ಪ್ರಜ್ಞಾನ ಇಲ್ಲ, ನಿಮ್ಗೆ ಕಾನೂನುಬದ್ಧ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಬಿಟ್ಬಿಟ್ಟು ಹೋಗಿ, ಬೇರೆ ಯಾರು ಬರ್ತಾರೆ, ಕೆಲಸ ಮಾಡೋರು ಬರ್ತಾರೆ. ಹಾಗೇನೆ ನೋಡಿ, ಇದು 2 ಎಕರೆ ಜಾಗ ಇರೋಂಥದ್ದು ಸರ್ಕಾರಿ ಜಾಗ. ಇನ್ನೂ ಈ ಬಸ್ ನಿಲ್ದಾಣವನ್ನ ವಿಶಾಲವಾಗಿ ಮಾಡಬಹುದು, ಜಾಗಗಳಿದೆ, ಬೇರೆ ಕಡೆ ಹೋಗೋದು ಬೇಡ. SRTC ಇಲಾಖೆದೇನೆ ಜಾಗ ಇದೆ, ಇಲ್ಲಿ ಕಾರ್ ತುಂಬ್ಕೊಂಡಿದೆ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಇದಕ್ಕೆ ತಕ್ಕ ಉತ್ತರ ನೀವು ಕೊಡಬೇಕು. ಇದು ಬಂದ್ಬಿಟ್ಟು ನೋಡಿ, ಬನ್ನಿ ಹಂಗೇನೆ ಬನ್ನಿ ಸರ್. ಇದು ಲೇಡೀಸ್ ಶೌಚಾಲಯ. ಲೇಡೀಸ್ ಶೌಚಾಲಯ ಅವ್ಯವಸ್ಥೆ ನೋಡಿ ಹೆಂಗಿದೆ. ಇಲ್ಲಿ ಯಾರಾದ್ರೂ ಮಹಿಳೆಯರು ಈ ಥರ ಒಂದು ಅವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ವಾಶ್ರೂಮ್ಗೆ ಹೋಗ್ತಾರೆ ಅನ್ನೋಂಥದ್ದನ್ನ ನೀವು ಗಮನಿಸಬೇಕು. ಎಂಥ ಅವ್ಯವಸ್ಥೆ ಇದೆ. ಜನರಿಗೆ ಬೇಕಾಗಿರೋಂಥ ನೀಡ್ಸ್ನ ಕೊಡ್ಬೇಕ್ರಿ. ಆಡಳಿತ ಮಾಡ್ತಾರಂತ ಸರ್ಕಾರ ಆಗಿರ್ಬೋದು, ಇಲ್ಲಿನ ಜನಪ್ರತಿನಿಧಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ವಾರ್ಡ್ ಅಧ್ಯಕ್ಷರಾಗಿರ್ಬೋದು, ನಿಮ್ಗೆ ಜವಾಬ್ದಾರಿ ಬೇಕು ನಿಮ್ಗಳಿಗೆ. ಇಲ್ಲಿ ವೀಕ್ಷಕರೇ, ಇವತ್ತು ಏನು ವಿರಾಜಪೇಟೆ ತಾಲೂಕು BTS ಬಸ್ ಸ್ಟ್ಯಾಂಡಿನ ಬಾತ್ರೂಮಿನಲ್ಲಿ ಇರುವಂತ ಒಂದು ಅವ್ಯವಸ್ಥೆಗಳು, KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಇರುವಂತದ್ದು, ಇಲ್ಲಿ ತುಂಬಾ ವರ್ಷಗಳಿಂದ ಇದನ್ನ ಕಾಂಟ್ರಾಕ್ಟ್ ಎಲ್ಲ ತಗೊಂಡಿದ್ದಾರೆ. ಆದ್ರೆ ಅವ್ರ ಕೈಲಿ ಆದಷ್ಟು ಅವ್ರಿಗೆ ಏನಾಗುತ್ತೆ ಆದಷ್ಟು ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ತುಂಬಾ ಸ್ಮೆಲ್ಗಳಿದೆ, ಇಲ್ಲಿ ತುಂಬಾ ಸ್ಮೆಲ್ಗಳಿದೆ. ಆಯ್ತಾ, ಮೇಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ. ಇದು ದೀಪವನ್ನು ಹಾಕಬೇಕು. ಈ ಕೂಡಲೇ ವಿದ್ಯುತ್ ದೀಪಗಳನ್ನ ಹಾಕಿ ಜನರಿಗೆ ಒಂದು ಸಾರ್ವಜನಿಕರಿಗೆ ಒಳ್ಳೇದಾಗೋ ರೀತಿಯಲ್ಲಿ, ಮಹಿಳೆಯರಿಗೂ ಕೂಡ ಒಂದು ಸೆಕ್ಯೂರಿಟಿ ಕೊಡೋ ನಿಟ್ಟಿನಲ್ಲಿ ಇದನ್ನ ನೀವು ಪರಿಗಣಿಸಿ ಶುದ್ಧಗೊಳಿಸ್ಬೇಕು ಅಂತ ಹೇಳ್ತೀನಿ. ಹಾಗೆಯೇ TCಗೂ ಕೂಡ ನಾನು ತುಂಬಾ ಸರಿ ಬಂದು ಅವ್ರಿಗೆ ಎಚ್ಚರಿಸಿದ್ದೀನಿ. ನಿಮ್ಮ ಮೇಲಧಿಕಾರಿಗಳಿಗೆ ದಯವಿಟ್ಟು ಕಂಪ್ಲೇಂಟ್ ಅನ್ನು ಮಾಡಿ, ಮಹಿಳೆ ವಿಶ್ರಾಂತಿ ಕೊಠಡಿಯನ್ನ ವಿಶ್ರಾಂತವಾಗಿ ಅವ್ರಿಗೆ ಒಂದು ಅನುಕೂಲತೆಯನ್ನು ಮಾಡಿಕೊಡಿ ಅಂತ. ಆದ್ರೆ ಅವರು ಕೂಡ ಇದರಲ್ಲಿ ನೆಗ್ಲಿಜೆನ್ಸಿನ ತೋರಿರೋದಂತೂ ತುಂಬಾ ಟೈಮಿಂಗ್ ಇದೆ. ಹೇಳಿದ ಮಾತ್ರ ಯಾವುದೇ ಒಂದು ಇದಕ್ಕೂ ಕೂಡ ಅವರು ಪರಿಗಣಿಸಿಲ್ಲ. ಹಾಗೆಯೇ ಇಲ್ಲಿರುವಂತ ಪೀಠಗಳನ್ನ ನೋಡಿ, ಮಹಿಳೆಯರು ಕೂರ್ಬೇಕು, ಒಂದೇ ಕಡೆ ಕೂರ್ಬೇಕು, ಜಾಗಗಳಿಲ್ಲ. ಒಂದು ಮಗುನ ಇಟ್ಕೊಂಡು ಹಾಲು ಕೊಡ್ಸಕ್ಕಾಗಲ್ಲ ರೀ. ನಿಮ್ಗೆ ನಾಚಿಕೆ ಆಗಲ್ವ ನಿಮ್ಗಳಿಗೆ ಅಧಿಕಾರಿಗಳೇ? ಸೊ ವಿರಾಜಪೇಟೆ ತಾಲೂಕಿನ KSRTC ಬಸ್ ಸ್ಟ್ಯಾಂಡಿನ ಒಂದು ಅವ್ಯವಸ್ಥೆಯನ್ನು ಇವತ್ತು ನಮ್ಮ ಏನು ವಿರಾಜಪೇಟೆ ತಾಲೂಕು ಕೊಡಗಿನಾದ್ಯಂತ ನಮ್ಮ ಗ್ರಾಹಕರಿಗೆ ತಿಳಿಸ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತೊಂದು ಮಾಧ್ಯಮ ಮಿತ್ರರನ್ನ ಕರ್ಕೊಂಡು ಬಂದು ಅವ್ಯವಸ್ಥೆ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ನೋಡಿ, ಮೊದಲನೇದಾಗಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ, ಒಂದು KSRTC ಬಸ್ ಸ್ಟ್ಯಾಂಡ್ ಅಂತ ಅಂದಮೇಲೆ ಒಂದು ಮಹಿಳೆಯ ವಿಶ್ರಾಂತಿ ಕೊಠಡಿ ಇರಬೇಕು. ಯಾಕಂತಂದರೆ ಆ ವಿಶ್ರಾಂತಿ ಕೊಠಡಿನಲ್ಲಿ ಪಾಪ ಬಾಣ್ತಿ ಹೆಣ್ಮಕ್ಳು ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳುಗಳನ್ನ ತಗೊಬರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಅವ್ರಿಗೆ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಈ ಪೀಠಗಳ ವ್ಯವಸ್ಥೆಗಳು ನೋಡಿ ಹೆಂಗಿದೆ ಅಂತಂದ. ಯಾಕಂತಂದ್ರೆ ಇದು ವಿರಾಜಪೇಟೆ ತಾಲೂಕು, ಕೇರಳದಿಂದ ಬಸ್ಗಳು ಬರುತ್ತೆ, ಹೊರ ರಾಜ್ಯಕ್ಕೆ ಹೋಗೋಂಥ ಬಸ್ಗಳೆಲ್ಲ ಬರುತ್ತೆ. ಇಲ್ಲಿ ಪೀಠಗಳೇ ಸರಿ ಇಲ್ಲ, ಜನರುಗಳು ನಿಂತ್ಕೋಬೇಕು, ಕೂರೋದಕ್ಕೆ ಜಾಗ ಇಲ್ಲ. ಎಂಥ ಅವ್ಯವಸ್ಥೆ ಇದೆ, ಏನು ಭ್ರಷ್ಟಾಚಾರ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅಂತ ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ನೋಡಿ, ಇಲ್ಲಿ ನೀವು ಯಾವಾಗ ಬಂದ್ರೂ ಅಷ್ಟೇ ಏನು ಮಹಿಳಾ ವಿಶ್ರಾಂತಿ ಕೊಠಡಿ ಅಂತ ಹಾಕಿದ್ದಾರೆ ಮೇಲೆ ನೋಡಿ, ಇದು ಎನಿ ಟೈಮು ಬಾಕ್ಲಾಕಿರುತ್ತೆ. ಇದ್ರೊಳಗಡೆ ಮಹಿಳೆಯರು ಹೋಗೋದಕ್ಕೆ ಆಗಲ್ಲ ಇಲ್ಲಿ. ಯಾಕಂತಂದ್ರೆ ಇದ್ರೊಳಗಡೆ ಇಲ್ಲಿರುವಂತ ಸಿಬ್ಬಂದಿಗಳು ರೆಸ್ಟ್ ಮಾಡೋದಕ್ಕೆ ಇಲ್ಲಿ ರೂಮ್ಗಳನ್ನ ಮಾಡ್ಕೊಂಡಿರೋಂಥದ್ದು, ವಿಶ್ರಾಂತಿ ಮಾಡ್ಕೊಳ್ಳೋದಕ್ಕೆ ಅವರು ಇಲ್ಲಿ ಜಾಗವನ್ನ ಮಾಡ್ಕೊಂಡಿದ್ದಾರೆ. ಈ ತರ ಒಂದು ಅವ್ಯವಸ್ಥೆ. ಏನ್ ಡಿಪೋ ಮ್ಯಾನೇಜರ್ ಏನೋ DC ಇದಾರಲ್ಲ, ಅವರು ಕೂಡ ನಾನು ಉಡುಪಿ ಇದು
ಯಾವುದೋ ಪುತ್ತೂರ್ಗೆ ಹೋಗ್ಬಿಟ್ಟು ಅವ್ರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಭ್ರಷ್ಟ ಇಲಾಖೆಗಳು, ಭ್ರಷ್ಟ ಅಧಿಕಾರಿಗಳು ಜನರ ಪರವಾಗಿ ಕಾಳಜಿ ಇಲ್ಲಂತೆ ಇವತ್ತು ಆ ನಿಟ್ಟಲ್ಲಿ ಆಡಳಿತ ಮಾಡ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಹಾಗೆ ಒಂಚೂರು ಬನ್ನಿ ಸರ್, ಒಳಗಡೆ ನೋಡಿ ಸರ್. ಇದು ಮಹಿಳಾ ವಿಶ್ರಾಂತಿ ಕೊಠಡಿ. ಇಲ್ಲಿ ಏನು ಇಲ್ಲ, ಇಲ್ಲಿ ನೋಡಿ, ಏನು ಈ ತರ ವ್ಯವಸ್ಥೆ ಇಲ್ಲಿ ಬಂದ್ಬಿಟ್ಟು ಹೆಣ್ಣು ಮಕ್ಕಳು ಕೂರಂತ ಜಾಗನ ಸರ್. ನೋಡಿ ಯಾವ ತರ ಇದೆ, ಎಂತ ಅವ್ಯವಸ್ಥೆ. ಇಲ್ಲಿನ ಶಾಸಕರುಗಳಾಗಲಿ ಅದನ್ನು ಇದನ್ನೆಲ್ಲ ಗಮನ ಹರಿಸಬೇಕಾಗಿರುವಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತರದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನ ಯೋಚನೆ ಮಾಡದಂತೆ ಆಡಳಿತ ಮಾಡ್ತಾ ಇರುವಂತದ್ದು. ಮತ್ತೆ ಅದೇ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅಷ್ಟೇನೆ. ಮಡಿಕೇರಿ ಸಮೀಪದ ಕಡಗದಾಳುವಿನ ಕೂರುಳಿ ಅಂಬಲ ಮಂದಿನಲ್ಲಿ ಪುತ್ತರಿ ಕೋಲಾಟ ಸಾಂಪ್ರದಾಯಿಕವಾಗಿ ನಡೆಯಿತು. ಡಿಸೆಂಬರ್ 3ರ ಬುಧವಾರ ಸಂಜೆ ಈಡ್, ಡಿಸೆಂಬರ್ 7ರ ಭಾನುವಾರ ಮುಂಜಾನೆ ಮಂದ್ ತೋರ್ಪ, ಡಿಸೆಂಬರ್ 9ರ ಮಂಗಳವಾರ ಊರಿನವರು ಮಂದಿನಲ್ಲಿ ಸೇರಿ ಮಧ್ಯಾಹ್ನ 12 ಗಂಟೆಗೆ ಊರು ತಕ್ಕರ ಮನೆಗೆ ತೆರಳಿ ಫಲಹಾರ ಊಟೋಪಚಾರದ ಬಳಿಕ ತಳಿಯಕ್ಕಿ, ಬೊಳಚ, ದುಡಿಕೊಟ್ಟು, ಪಾಟು, ಒಡ್ಡೋಲಗದೊಂದಿಗೆ ಊರು ತಕ್ಕರನ್ನ ಮಂದಿಗೆ ಕರೆತರಲಾಯಿತು. ನಂತರ ಊರುಕೋಲು ನಡೆಯಿತು. 3 ಗಂಟೆಗೆ ದೇಶ ತಕ್ಕರನ್ನ ಹಾಗೂ ನಾಡಿನ ತಕ್ಕರನ್ನ ಮಂದಿಗೆ ಕರೆತಂದು ಸತ್ಕಾರ ಮಾಡಲಾಯಿತು. ಮೂಲ ನೆಲೆಯಲ್ಲಿ ದೇವನ್ನು ಪ್ರಾರ್ಥಿಸಿ ನಾಡುಕೋಲು, ಬಾಳೋಪಾಟ್, ಬಳಕಾಟ್, ಪರೇಕಳಿ, ವಾಲಗತಾಟ ನಡೆಯಿತು. ಫಲಹಾರದ ಬಳಿಕ ದುಡಿಕೊಟ್ಟು, ಪಾಟು, ಒಡ್ಡೋಲಗದೊಂದಿಗೆ ಊರು ತಕ್ಕರಿಂದ ತಕ್ಕರ ಮನೆಗೆ ಬೀಳ್ಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಂದ್ ಸಮಿತಿಯ ಅಧ್ಯಕ್ಷರಾದ ಮಾದೇಟಿರ ಬೆಳ್ಯಪ್ಪ, ಊರಿನ ತಕ್ಕರಾದ ಕೊರವಂಡ ರಾಮು ಅಯ್ಯಪ್ಪ, 7 ನಾಡಿನ ತಕ್ಕ ಮುಖ್ಯಸ್ಥರು ಸೇರಿದಂತೆ ಊರಿನ ಹಿರಿಯರು, ಪುರುಷರು, ಮಹಿಳೆಯರು ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು. ಡಿಸೆಂಬರ್ 10ರ ಬುಧವಾರ ಮಹಾವಿಷ್ಣು ಪೂಜೆ. ಅಂದು ಸಂಜೆ ಮಂದಿನಲ್ಲಿ ದೇವಕೋಲನ್ನು ಒಪ್ಪಿಸಲಿದ್ದಾರೆ. ಪುರಾತನ ನ್ಯಾಯ ತೀರ್ಮಾನದ ನೆಲೆಯೆಂದೇ ಪ್ರಸಿದ್ಧಿ ಪಡ್ಕೊಂಡ ಹಾಗೂ ಕೊನೆಯ ಪುತ್ತರಿ ಕೋಲಾಟ್ ಇದಾಗಿದ್ದು, ಪುತ್ತರಿ ಕಳೆದ 5ನೇ ದಿನ ನಾಡು ಕೋಲಾಟ್ ಮುಗಿದು 6ನೇ ದಿನ ದೇವರ ನೆಲೆಯಲ್ಲಿ ಕೋಲು ಒಪ್ಪಿಸಿದ ಬಳಿಕ ಕೊಡಗಿನ ಮತ್ತೆಲ್ಲೂ ಕೋಲಿನ ಸದ್ದು ಕೇಳುವಂತಿಲ್ಲ. ಕೊಡಗು ಚಾನಲ್ ನ್ಯೂಸ್, ಕರುಣ್ ಕಾಳಯ್ಯ. ಆಧುನಿಕತೆಯ ಸ್ಪರ್ಶವಿಲ್ಲದೆ ಬದುಕಿನ ಅನುಭವಗಳಿಂದ ಯಾವುದೇ ಅಡೆತಡೆಗಳಿಲ್ಲದೆ ಸಾಹಿತ್ಯದ ಮೂಲಕ ಹೊರಹೊಮ್ಮಿಸ್ತಾ ಇದ್ದ ಹಿರಿಯ ಸಾಹಿತಿಗಳು ಇಂದಿನ ಯುವ ಪೀಳಿಗೆಗೆ ಸಾಹಿತ್ಯ ರಚನೆಯ ಕುರಿತು ಪ್ರೇರಣೆಯನ್ನು ನೀಡಬೇಕೆಂದು ಕವಿ ಕಾಜೂರು ಸತೀಶ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರದ ಪತ್ರಿಕಾ ಭವನ ಸಭಾಂಗಣದಲ್ಲಿ ನಡೆದ ಹಿರಿಯರ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಕಲ್ಪನೆಯೇ ಇಲ್ಲದ ದಿನಗಳಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದಿಂದ ಬೆರೆತು ತಮ್ಮ ಅನುಭವಗಳಿಂದ ಹಿರಿಯರು ಬರಹ ಕೇಳಿಸ್ತಾ ಇದ್ರು. ಅಂತಹ ಪರಿಸ್ಥಿತಿಗಳಿಗೆ ತದ್ವಿರುದ್ಧವಾಗಿರುವ ಸ್ಥಿತಿಯಿಂದ ನಾವಿಂದು ಕಾಣ್ತಾ ಇದ್ದೇವೆ. ಮೊಬೈಲ್, ಸಾಮಾಜಿಕ ಜಾಲತಾಣಗಳ ಹಾವಳಿ ಮೆದುಳಂದ ಕಿತ್ತು ಬಗೆದು ತಿನ್ನುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್, ಸಾಹಿತಿ ಬಿಎ ಸಂಶುದ್ದೀನ್, ಸಾಹಿತಿ ಕೃಪಾ ದೇವರಾಜ್ ಪಾಲ್ಗೊಂಡಿದ್ದರು. ಪುಸ್ತಕ ಮಸ್ತಕಕ್ಕೇರಿಸಿ ಹೊತ್ತಿ ಹೊತ್ತು ಮೆರೆದೆ ಸುತ್ತಿ ಬಟ್ಟಿ ಇಳಿದೀತೆ ತಳಕ್ಕೆ ತಲೆಯೊಳಗಿನ ಬುಡಕ್ಕೆ ಬದಿಗಿಟ್ಟ ಹೊತ್ತದೊಂದು ಕಲಿಸಿತು ಜೀವನ ಪಾಠ ಅನುಭವ ವೇದ್ಯ ಸುವೇದ್ಯ ಜ್ಞಾನ ಮಾರ್ಗದರ್ಶಿ ಸಾಹಿತ್ಯ. ಅನುಭವ ಕಲಿಸುವ ಜೀವನದ ಪಾಠದ ಮುಂದೆ ಯಾವ ಪಾಠವೂ ಸಹ ಇರುವುದಿಲ್ಲ. ಹಿರಿಯರ ಅನುಭವದ ಅನುಗ್ರಹವೇ ನಮ್ಮ ಬಾಳಿನ ಪಥದ ಬೆಳಕು ಅಂತ ಹೇಳಿ ಇಷ್ಟಪಡ್ತೀನಿ. ಹಿರಿಯರನ್ನ ಗೌರವಿಸುವುದು ಒಂದು ಸ್ವಸ್ಥ ಸಮಾಜಕ್ಕೆ ಹಾಕುವಂತಹ ಭದ್ರ ಅಡಿಪಾಯ. ಹಾಗೂ ಹೇಳೋದಾದ್ರೆ ಸ್ವತಃ ನಾನು ಅಜ್ಜಿಯಿಂದ
ಸಾಲಿನಲ್ಲಿ ಇರ್ತೀವಿ. ಆಗ್ಲೇ ನಾವು ಬಂದಾಗ ಒಬ್ರು ಕೇಳಿದ್ರು, ಇನ್ನು 60 ವರ್ಷ ಅದನ್ನು ಕಾಣೋದಿಲ್ಲಲ್ಲ ಅಂತ. ಹಲೋ ಸರ್, ವಯಸ್ಸಿನಲ್ಲಿ ಏನಿದೆ ಹೇಳಿ? ವಯಸ್ಸು ಕೇವಲ ಎಣಿಕೆಯ ಸಂಖ್ಯೆ ಅಷ್ಟೇ. ನಮ್ಮ ಶರೀರಕ್ಕೆ ವಯಸ್ಸಾಗಬಹುದು, ಮನಸ್ಸಿಗಲ್ಲ. ನಾವು ನಮ್ಮ ಮನಸ್ಸಿನೊಳಗಿನ ಮಗುತನನ ಯಾವಾಗಲೂ ಜೀವಂತವಾಗಿ ಇಟ್ಕೊಳ್ಬೇಕು, ಲವಲವಿಕೆಯಿಂದ ಇಟ್ಕೊಳ್ಬೇಕು. ಆಗ ಮಾತ್ರ ನಾವು ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾಳೆ ಎಂಬುದರ ಬಗ್ಗೆ ನಮಗೆ ಯಾರಿಗೂ ಅರಿವಿಲ್ಲ. ನಾಳೆ ಅನ್ನೋದು ಕೇವಲ ಭರವಸೆ ಅಷ್ಟೇ. ಹಾಗಾಗಿ ನಾವು ಇವತ್ತಿನ ದಿನವನ್ನ ಆನಂದಿಸ್ತಾ ಜೀವಿಸಬೇಕು. ಶಾರೀರಿಕ ಆರೋಗ್ಯ, ಮಾನಸಿಕ ನೆಮ್ಮದಿ, ಹಿತಮಿತವಾದಂತಹ ಸತ್ವಭರಿತ ಆಹಾರವನ್ನ ಸೇವಿಸ್ತಾ ಆದಷ್ಟು ಒಳ್ಳೇದು ಮಾಡ್ತಾನೆ ಬದುಕುವ. ಈಗ ನನ್ನ ಮುಂದೆ ರಾಶಿ ಅನುಭವದ ಮೂಟೆಯನ್ನು ಹೊತ್ಕೊಂಡಂತಹ ನೀವೆಲ್ಲ ಹಿರಿಯರಿದ್ದೀರಿ. ನಿಮಗೆ ನಾನು ಯಾವ ನಮ್ಮ ಬದುಕಿನ ಸಮೀಕರಣ ಬಿಡಿಸಿ ಹೇಳಿದ್ದೇನೆ, ನಿಮ್ಮಿಂದ ನಾನು ಕಲಿಯಬಹುದಷ್ಟೇ. ನನ್ನ ಹೃದಯ ಮುಟ್ಟಿಯ ತುಂಬಾ ಪ್ರೀತಿ, ಮಮತೆ, ಕಾಳಜಿಯನ್ನ ಸುರಿಯಬಲ್ಲನಷ್ಟೇ. ಈಗ ಹಿರಿಯರಿಗೆ ಆಗಲಿ ಯಾರಿಗಾದ್ರೂ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯ ಪದವಿ, ಅಂತಸ್ತು, ಹಣ, ಒಂದು ನಮ್ಗೆ ಯಾಕೆ ಬೇಕು? ನಮ್ಗೆ ಬೇಕಾಗಿರೋದು 4 ಒಳ್ಳೆಯ ಪ್ರೀತಿಪೂರ್ವಕ ಮಾತುಗಳು. ಅದನ್ನು ಕೊಡೋಣ, ಖುಷಿಯಾಗಿರೋಣ. ಜೀವನ ಇರೋದು ಇಷ್ಟೇ ಕಣ್ರಿ, ಜೀವಿಸುವ ಅಷ್ಟೇ. ಈಗಿನ ಕಾಲಮಾನಕ್ಕೆ ನಾವೆಲ್ಲ ಗಮನಿಸಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಸಹ ತಮ್ಮ ವಯಸ್ಸಿಗಿಂತ 15-20 ವರ್ಷ ಕಡಿಮೆ ಕಾಣ್ತಿದ್ದಾರೆ. ಅದಕ್ಕೆಲ್ಲ ನೀವೇ ಜೀವಂತ ಉದಾಹರಣೆ. ಕಾರಣ ಇಷ್ಟೇ, ಜೀವನ ಶೈಲಿ ಸದಾ ಚಟುವಟಿಕೆಯಿಂದ ಕೂಡಿರುವ, ಲವಲವಿಕೆಯಿಂದ ಕೂಡಿರುವಂತಹ ನಿಮ್ಮ ಜೀವನ ಶೈಲಿ. ಈಗ ಚಿಂತೆ ಯಾರಿಗಿರೋದಿಲ್ಲ ಹೇಳಿ? ಎಲ್ಲರೂ ಹೇಳ್ತಾರೆ ಚಿಂತೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತದೆ ಅಂತ ಹೇಳ್ಬಿಟ್ಟು, ಅಲ್ವಾ? ಚಿಂತೆಯನ್ನ ಬಿಟ್ಟಾಕಿ ಜೀವನನ ಖುಷಿಯಾಗಿ ಅನುಭವಿಸೋದು ಕಲಿಯೋಣ. ಚಿಂತೆ ಎಲ್ರಿಗೂ ಇರುತ್ತೆ. ಈಗ ಇವತ್ತು ನಾವು ಇರ್ತೀವಿ, ನಾಳೆ ನಾವು ಇಲ್ಲದಿದ್ರು ಜಗತ್ತು ಇವತ್ತು ಹೇಗುಂಟು ಹಾಗೇನೇ ನಡೆದುಕೊಂಡು ಹೋಗುತ್ತೆ. ಅದರಿಂದ ಯಾವ ವ್ಯತ್ಯಾಸವೂ ಸಹ ಆಗೋದಿಲ್ಲ. 60ಕ್ಕೆ ನಿವೃತ್ತಿ ಅಂತ ಹೇಳ್ತಾರೆ. ನಿವೃತ್ತಿಯ ನಂತರವೇ ಜೀವನವನ್ನ ಚಂದವಾಗಿ ಕಟ್ಕೊಂಡು ಲವಲವಿಕೆಯಿಂದ ಬದುಕುತ್ತಿರುವಂತಹ ಎಷ್ಟು ಮಂದಿ ನಮ್ಮ ನಡುವೆ ಇಲ್ಲ. 60ಕ್ಕೆ ಅರಳುವರಲ್ಲ, ಮರಳಿ ಅರಳುವ ಕಾಲ. ಜೀವನದ ಜವಾಬ್ದಾರಿ, ದುಡಿತ, ಮದುವೆ, ಮಕ್ಕಳು, ಮರಿ, ಮುಂಜಿ ಈ ಎಲ್ಲವನ್ನ ಮುಗಿಸಿ ಸಂತೋಷವಾಗಿರುವಂತಹ ಕಾಲ. ಹಾಗಾಗಿ ಈ ಬದುಕಿನ ಇಳಿ ಸಂಜೆಯನ್ನ ಗೋಧೂಳಿಮಯದಂತೆ ವರ್ಣಮಯವಾಗಿ ಕಳೆಯುವ, ಖುಷಿಯಾಗಿರುವ, ಆರೋಗ್ಯವಾಗಿರುವ, ಶಾರೀರಿಕವಾಗಿ ನಮ್ಮ ಮನಸ್ಸಿನ ಮಗುವನ್ನ ನೆಮ್ಮದಿಯಾಗಿ ಇಟ್ಕೊಂಡು ಅದಕ್ಕೆ ಚೈತನ್ಯವನ್ನ ತುಂಬಿಕೊಂಡು ನಮ್ಮ ಕಿರಿಯರಿಗೆ ನಮ್ಮ ಜೀವನದ ಸಾರವನ್ನ ಸಾಗಿಸುತ್ತಾ ಅವರ ಜೀವನಕ್ಕೆ ಮಾರ್ಗದರ್ಶನವನ್ನ ನೀಡುತ್ತಾ, ವಯೋಸಹಜ ಬಾಧೆಗಳಿಗೆ ವೈದ್ಯ ಮಾಡುತ್ತಾ ಅದಕ್ಕೆ ಸವಾಲು ಹಾಕುತ್ತಾ ಖುಷಿಯಾಗಿ ಬದುಕುವ. ಮನಸ್ಸು ಆರೋಗ್ಯವಾಗಿದ್ರೆ ಶರೀರ ಕೂಡ ಆರೋಗ್ಯವಾಗಿರ್ತದೆ. ಈಗ ಇಷ್ಟು ಹಿರಿಯರ ಮುಂದೆ ನಾವು ಮಾತಾಡುವಾಗ ನಿಮ್ಮ ನಡುವೆ ಇರುವಂತಹ ಉತ್ಸಾಹ, ಚೈತನ್ಯ ಈಗಿನ ಯುವಜನತೆಯಲ್ಲಿ ಉಂಟಾಂತ ಆಶ್ಚರ್ಯ ಆಗ್ತದೆ ನನಗೆ. ಶಂಕರ ಮಾಸ್ಟರ್ ಹಾಡು ಹೇಳಿದ್ರು, ಪ್ರೇಮದ ಬಗ್ಗೆ ನಮ್ಮ ಗಿರೀಶ್ ಕಿಗಾಲ್ ಅವರ ಪದ್ಯ ಹೇಳಿದ್ರು, ವೈಲೇಶ್ ಸರ್ ಹೇಳಿದ್ರು, ಕನ್ನಡದ ಬಗ್ಗೆ ಭಾಗೀರಥಿ ಅಮ್ಮ ಹೇಳಿದ್ರು. ಪ್ರತಿಯೊಬ್ಬರು ನಿಮ್ಮ ಕವನಗಳಲ್ಲಿ ಹಿರಿತನ ಇದೆ, ಕಿರಿತನ ಇದೆ, ತುಂಟತನ ಇದೆ, ಇನ್ನು ಪ್ರೇಮ, ಲಾಲಿತ್ಯ ಇದೆ, ದುಃಖ, ಆಕ್ರೋಶ, ಬಲಿಗಳ ಬಗ್ಗೆ ಇದೆ. ಇಲ್ಲಿ ನಮ್ಮ ಕವಿತೆಗಳಲ್ಲಿ ಜೀವನ ಉತ್ಸಾಹ ತುಂಬಿಕೊಳ್ಳಲಿ. ಜೀವನ ಇರೋದಿಷ್ಟೇ, ಖುಷಿಯಾಗಿರುವ, ನೆಮ್ಮದಿಯಾಗಿರುವ, ಆರೋಗ್ಯವಾಗಿರುವ ಹೇಳ್ತಾ ನನ್ನ ಮಾತನ್ನು ದಪಕ್ಲು ಬಳಿಯ ಬಿದ್ದಾಟಂಡ ವಾಡೆಯ ಐತಿಹಾಸಿಕ ನೂರುಂಬಡ ನಾಡು ಮಂದನಲ್ಲಿ ಪುತ್ತರಿ ಹಬ್ಬದ ಪ್ರಯುಕ್ತ ನಡೆದ ಕೋಲಾಟ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಬೇತು ಗ್ರಾಮದ ಪ್ರಸಿದ್ಧ ಶ್ರೀ ಮಕ್ಕಿ ಶಾಸ್ತಾವು ದೇವಾಲಯದಿಂದ ಊರಿನ ಮುಖ್ಯಸ್ಥರು ದೇವರ ಕೋಲು, ವಸ್ತ್ರ ಹಾಗೂ ಬೆಳ್ಳಿಯ ಖಡ್ಗದೊಂದಿಗೆ ದೈವಾಧೀನವಾಗಿ ಸಾಂಪ್ರದಾಯಿಕ ಕಾಪಳಕಳಿ, ಕೊಂಬು ಕೊಟ್ಟು ವಾಲಗ, ದುಡಿಕೊಟ್ಟು ಪಾಟುನೊಂದಿಗೆ ಬೇತು ಗ್ರಾಮದ ಕುರುಂಬರಾಟ್ ಎಂಬ ಸ್ಥಳದಿಂದ ಬಿದ್ದಾಟಂಡ ವಾಡೆಗೆ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಬರ್ತಾ ಇದ್ದಂತೆ ನೂರಂಬಡ ಮಂದನಲ್ಲಿ ಬಿದ್ದಾಟಂಡ ಕುಟುಂಬದ ಹಿರಿಯರು ಸಾಂಪ್ರದಾಯಿಕ ಉಡುಪು ಧರಿಸಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ದೇವರ ಕೋಲನ್ನು ಬರಮಾಡಿಕೊಳ್ಳಲಾಯಿತು. ನೂರಂಬಡ ನಾಡಿಗೆ ಸಂಬಂಧಪಟ್ಟಂತೆ ಬೇತು ಗ್ರಾಮದ ಮಕ್ಕಿ ಶಾಸ್ತಾವು ದೇವಾಲಯದಿಂದ ಪುತ್ತರಿ ಹಬ್ಬಕ್ಕೆ ಚಾಲನೆ ನೀಡಲಾಗುತ್ತೆ. ಅದರಂತೆ 4 ಗ್ರಾಮದವರು ದುಡಿಕೊಟ್ಟು ಪಾಟುನೊಂದಿಗೆ ಬಿದ್ದಾಟಂಡ ವಾಡೆಗೆ ಬರ್ತಾರೆ. ಅದರಂತೆ ಮೂಟೇರಿ, ಕೊಳಕೇರಿಯ ಗ್ರಾಮಸ್ಥರು ಬರ್ತಾ ಇದ್ದಂತೆ ಅವರನ್ನ ಬಿದ್ದಾಟಂಡ ವಾಡೆಗೆ ಬರಮಾಡಿಕೊಳ್ಳಲಾಯಿತು. ಬಳಿಕ ಕೋಲಾಟ ನಡೆಸುವ ಮರದ ಕೆಳಗೆ ದೇವರ ಕೋಲನ್ನ ಇಟ್ಟು ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಸಾಂಪ್ರದಾಯಿಕ ಪುತ್ತರಿ ಕೋಲಾಟಕ್ಕೆ ಚಾಲನೆ ನೀಡಲಾಯಿತು.
ನೆಲೆ ನಿಲ್ಲುವಂಥ ಸಂದರ್ಭದಲ್ಲಿ ಬಾಣ ಬಿಟ್ಕೊಂಡು ದಾರಿ ಹುಡುಕ್ತಾ ಬರ್ತಾ ಇರುವಾಗ ಒಂದು ಬಾಣ ಇಲ್ಲಿ ಬಿತ್ತು. ಇಲ್ಲಿ ಬರುವಾಗ ವಿದ್ಯಾರ್ಥಿಗಳ ಬಾಲಕ ಫೋನ್ ಅವರಿಗೆ ದರ್ಶನ ಕೊಟ್ಟು, ದರ್ಶನ ಅಂದರೆ ಅವತಾರಲ್ಲ, ಅವನಲ್ಲಿ ಬಂದು ಹಾಲು ಹಣ್ಣು ಕೇಳ್ತಾರೆ. ಇಲ್ಲ ಅಂತಾರೆ. ಹೋಗಿ ಮನೇಲಿ ಇಂಥಲ್ಲಿ ಉಂಟು ಕೇಳ್ತಾರೆ. ಹಾಗೆ ಬಾಳೆಹಣ್ಣು ಮತ್ತು ಆಗ ನೀಲಿ ಹುಟ್ಟಿದ ಹಸ ಕೂಡ ಬರ್ತದೆ. ಅದನ್ನು ಕರ್ಕೊಂಡು ಹಾಲು ತಗೊಂಡು ತಂದು ಕೊಡ್ತಾರೆ. ಹಾಗೆ ಮನೆಗೆ ಅವನಿಗೆ ಸಂಶಯ ಬಂದು ಕೇಳ್ತಾರೆ, ನೀವು ಯಾರು ಅಂತ. ಯಾಕೆಂದರೆ ಹಾಲು ಹಣ್ಣು ಮನೇಲಿ ಇರಲಿಲ್ಲ ಅಂತ ಒಂದು ಲೆಕ್ಕಾಚಾರ ಇತ್ತು, ಸಿಕ್ತು. ಕೇಳಿದಾಗ ದರ್ಶನ ಕೊಡ್ತಾರೆ. ಕೊಟ್ಟು ಅಲ್ಲಿಂದ ಮುಂದಕ್ಕೆ ಬಾಳ ಮಾಡ್ತಾರೆ. ಇದರಿಂದ ಕುರುಂಬರಾಟೆಯವರಿಗೆ ಬೀಳ್ತದೆ. ಅಲ್ಲಿಗೆ ಜೊತೆಲೇ ಹೋಗ್ತಾರೆ. ಅಲ್ಲಿ 4 ಮೂಳೆ ಕಕ್ಕಾಚಿ ಇಗು ತಪ್ಪಣಿಸಿ ಇಲ್ಲೇ ನೆಲೆ ಆಯ್ತು ನಿಕ್ಕೊಂಡು ಇದೆ. ಅಲ್ಲಿ ನೋಟೋ ಕಪ್ಪಕ ಮಿಂಜಕ್ಕೆ ಬಂತು ಬಿದ್ದಾಟಂಡ ಈ ಕನ್ನಡದ ಉಳ್ಳ ವಾಡೆ ಬಿದ್ದಾಟಂಡ ಭೇಟಿ ಆಯಿತು. ಸುಖ ದುಃಖ ಪಡ್ಲಿಕ್ಕೆ ಕುಡಿಪೊಬ್ಬರು ಹಾಲು ತಿನ್ಬೇಕು, ಬಾಳೆಪಣ್ಣು ಎಲ್ಲ ಫಲಹಾರ ಆಯ್ತು. ಅಂದೇ ಥರ ಗುರುವಾರಣ ಹಿಂದಿನ ನೆಲೆ ಆಯ್ತು. ಹಿಂದೆ ಬಿದ್ದಾಟ ಸುಮಾರು ಹಿಂಗ ಯಾವಳ ಪಡಿಸಿ ಇಲ್ಲೇ ನೆಲೆ ಆಯ್ತು. ಇಲ್ಲಿ ಜಾಗದ ನಿಕ್ಕೊಂಡು ಅಲ್ಲಂಜಿ ಇಲ್ಲ ಸಹಚಾರ ತಕ್ಕಾಯ್ತು. ಕಾಲಕ್ಕೆ ಒಮ್ಮ ದಂಡು ದಿನ ಇಲ್ಲಿಗೆ ಬಂತು. ನಿನ್ನ ಕಾಂಬಕಾಯ್ತು. ಊರು ನಾಡು ಕೂಡೋದು ನಾನು ಒಪ್ಪಿದೆ. ತೀರ್ಮಾನಾಂತ ಪ್ರಕಾರ ಮಿಂಜಕ್ಕೆ ಹೋಯ್ತು. ಕುರುಂಬಳಿ ಆಟರಲ್ಲಿಕ್ಕೆ ಅಕ್ಕವರು ಎಲ್ಲ ಯಾವ 20 ಬಾಣ ಗಂಚಿತ್ತು. ಅಲ್ಲಿ ನೆಲೆ ಆಯ್ತು 20 ಪದ್ಧತಿಯಲ್ಲಿ. ಕುರುಂಬಳಿ ಆಟಲ ನೋಟಣಕ್ಕೆ ಅಲ್ಲಿ ಸರಿ ಆಯಿತು. ಅಲ್ಲಿ ಮಿಂಜಕ್ಕೆ ಹೋಯ್ತು. ಮಂದು ನೋಡಿಸಿ ಮಂದುಲು ಸರಿ ಆತ. ಅಲ್ಲಿ ಜೋರು ಬಾಣ ಮುಟ್ಟಿತ್ತು. ಇಕ್ಕ ಕೊಳೆಲು ಉಂಬಂತವರು ಜಾಗ ಉದ್ದತ್ತು. ಅಲ್ಲಿ ನೋಟೋ ಕಪ್ಪ ಪೊಳೆರಕರೆ ಆಬರಿಗೆ ಕೋಪ ಕೈಯ ಹಣ್ಣಂತವ್ರು ಇದು ತಪ್ಪಂಡ ಇವರು ಕಕ್ಕಾಯ್ತಿಂತೆ. ಅಲ್ಲಿ ಜೊತೆರುಂಜಿ ಮೊಕ್ಕಿ ಸರ್ತಾವಡ ಇಕ್ಕ ನೆಲೆ ಆಯ್ತನಿಂದ ಅಲ್ಲಿಕ್ಕೆ ಬಾಣ ಬುದ್ದತ್ತು. ಅಲ್ಲಿ ಬಂತು ನೋಟೋ ಕೋಪಕ ಎಲ್ಲ ಪರಿಸರ ನಿಪ್ಪಕ್ಕೂ ಎಲ್ಲ ಹಂಗು ಭಾರಿ ಚಾಯ್ ಉಳ್ಳೋ ಜಾಗನ ಉಂಡು.
ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪಕ್ಲೋ. ಕೊಡಗಿನ ಸಾಂಪ್ರದಾಯಿಕ ಪುತ್ತರಿ ಹಬ್ಬದ ಆಚರಣೆ ಅಂಗವಾಗಿ ಊರುಗಳ ಮಧ್ಯೆ ಸಾಮರಸ್ಯ ಬೆಸೆಯುವ ವಾರ್ಷಿಕ ಪುತ್ತರಿ ಮಂದ್ ಕೋಲಾಟ್ ವಿಜೃಂಭಣೆಯಿಂದ ಜರುಗಿತು. ಮಾದಪಟ್ ನಾಡ್ ಮಂದ್ ಬೆಪ್ಪುನಾಡು ಅರಮೇರಿ ಗ್ರಾಮದಲ್ಲಿ ಬೆಪ್ಪುನಾಡ್ 11 ಊರುಗಳ ಸಾಂಪ್ರದಾಯಿಕ ವಾರ್ಷಿಕ ಪುತ್ತರಿ ಕೋಲ್ ವಿಜೃಂಭಣೆಯಿಂದ ಜರುಗಿತು. ಅರಮೇರಿ ಊರು ಮಂದ್ನಲ್ಲಿ ದುಡಿಕೊಟ್ಟು ಪಾಠ ನುಡಿಸಿದ ಜನಾಂಗ ಬಾಂಧವರು ವಾರ್ಷಿಕ ಕೋಲು ಮಂದಿಗೆ ಚಾಲನೆ ನೀಡಿದರು. ಊರು ತಕ್ಕರಾದ ಅಳಮಂಡ ಯು ಪೂಣಚ್ ಅವರು ಕೋಲು ಹಿಡಿದು ಶುಭ ಕೋರಿ ವಾರ್ಷಿಕ ಕೋಲಾಟಕ್ಕೆ ಸಾಂಪ್ರದಾಯಿಕ ಚಾಲನೆ ನೀಡಿದರು. ಊರು ತಕ್ಕಗಳು ಒಣ್ಣಿತ್ತು ಆ್ಯಂಗಳ ಹುಟ್ಟಿಂಡು ಬಂಪಂಥದ್ದವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಮಂತನ ಮುಟ್ಟಿಸಿದಂಡ ಅದು ನಡ್ತೊಂಗ ನೀಡಿ ನಾನು ನಿಂಗಳೆಲ್ಲ ಅದು நல்ல தக்கு அங்கே சீம் தக்குங்க எங்களை ಎಂಥ ಸಹಕಾರ ಮುಂದೆ ಸಹಕಾರ ಕೊಡಕ ಈಗ ಈ ಕುರಿ ಮುಂದೆ ವಿಲೇಜ್ ಕಂಬ ಅದೇ ರೀತಿ ನಂಗಳಲ್ಲಿ ಬಪ್ಪಂಜದ ಪಕ್ಕ ವಿಲೇಜ್ ಬರಡಿ ಪಕ್ಕ ಪನ್ನೊಂದು ಕೊಟ್ಟು ಬರಡಿ ಹಂಗೆಲ್ಲರೂ ನಂಗೆ ಸಹಕಾರ ಮಾಡೋಣ ಹಂಗೆ ಮುತ್ತರ್ಜಿ ಜನ ಸೀಮೆ ತಕ್ಕ ಬಿಡಾಡಿ ಊರು ಮಂದಿನಿಂದ ಆರಂಭಗೊಂಡ ಮೆರವಣಿಗೆ ಮಾದಾಪಟ್ನ ಕೋಲುಮಂದಿನಲ್ಲಿ ಅಂತ್ಯಗೊಂಡಿತು.